ಸಾವಿರ ಜಸ್ಟ್ ಒಂದು ಕಾಫಿ ಟೀ ತಂದು ನಾವು ಹೊಡಿದ್ವಿ, ಇದು ಶುಗರ್ಲೆಸ್ಸು ಅಥವಾ ಶುಗರ್ ಪ್ಲಸ್ಸು? ಜೀವನ ಯಾವಾಗಲೂ ಶುಗರ್ ಲೆಸ್ ಆಗಿರಲಿ, ಆದರೆ ಯಾವತ್ತೂ ಸ್ವೀಟ್ ಲೆಸ್ ಆಗದೇ ಇರಲಿ. ಓಕೆ, ಅದೇ ನಮ್ಮ ಒಂದು ಮುಖ್ಯವಾದ ಸ್ಲೋಗನ್ ಅಂತ ಹೇಳ್ಬೋದು. ಡಯಾಬಿಟಿಸ್ ಅವರಿಗೆ ಇದು ಮುಖ್ಯವಾದ ಸ್ಲೋಗನ್. ಓಕೆ ಓಕೆ. ಅಂದರೆ ಈ ಯಾಕೆ ಇದನ್ನು ಕೇಳಿದೆ ಅಂತಂದರೆ, ಈಗ ಇನ್ಫ್ಯಾಕ್ಟ್ ನನ್ನ ಮನೆ ಒಂದು ಪ್ರೋಮೋದಲ್ಲೂ ಸಹಿತ ನಾವು ಪ್ರಚಾರ ಮಾಡೋದು ಅದ್ಭುತವಾಗಿರುವಂಥ ಸ್ಪಂದನೆ ಸಿಕ್ತು ಎಲ್ಲರ ಕಡೆಯಿಂದನೂ. ಎಸ್, ಇದು ಫ್ಯಾಕ್ಟ್ ಅಂತ ಅನಿಸ್ತದೆ. ಯಾಕಂದ್ರೆ ಪ್ರತಿಯೊಬ್ಬರು, ನೀವು ಒಂದು ಕುಟುಂಬದಲ್ಲಿ ಹೋದರೆ ಅಂದರೆ ಈಗ ನಾರ್ಮಲ್ ಶುಗರ್ ಇಲ್ಲ. ಇನ್ಫ್ಯಾಕ್ಟ್ ನಾನೇ ಅಂದ್ಕೊಳ್ಳಿ, ಒಂದು ಎಕ್ಸಾಂಪಲ್, ನಾನು ಶುಗರ್ ಇಲ್ಲ, ನಾನು ಶುಗರ್ ಕಡಿಮೆ ಬೇಕು ಅಂತ ಬಯಸ್ತೀನಿ. ಹೀಗಾಗಿ ಇವತ್ತಿನ ದಿವಸ ನಾನು ಕುಡಿತಿರುವಂಥ ಟೀ ಅಥವಾ ಕಾಫಿ ಅಥವಾ ಯಾರು ಜ್ಯೂಸ್ ಕುಡಿಯೋದು ಸಹಿತ ಸಹಜವಾಗಿ ಹೇಳುವಂಥ ಒಬ್ಬ ವ್ಯಕ್ತಿ ಏನಂತಾರೆ, ಸ್ವಲ್ಪ ಸಕ್ಕರೆ ಕಮ್ಮಿನೇ ಇರಲಿ ಅಂತ ಹೇಳ್ತಾರೆ. ಫ್ರೆಂಡ್ ಕೇಳ್ತಾರೆ ಅವಾಗ, ಏನು ಶುಗರ್ ಬಂತಾ ನಿನಗೂ? ಇಲ್ಲ, ಬಂದಿಲ್ಲ, ಬರಬಾರ್ದು ಅಂತ ಹೇಳ್ತಾರೆ. ಬಟ್ ಇದು ಎಷ್ಟು ಮಟ್ಟಿಗೆ ಸತ್ಯ? ಇದು ಹೇಗೆ ಮ್ಯಾಚ್ ಆಗುತ್ತೆ ನಮ್ಮ ಬಾಡಿ? ಸಕ್ಕರೆ ತಿಂದವರಿಗೆಲ್ಲ ಶುಗರ್ ಬರುತ್ತೆ ಅಥವಾ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಇಲ್ಲ. ಆದರೆ ಸಕ್ಕರೆ ಅನ್ನುವಂತಹ ಏನು ಪದಾರ್ಥ ಇದೆ ಅದು ನಮ್ಮ ಒಂದು ದೇಹಕ್ಕೆ ಒಳ್ಳೆಯದನ್ನು ಮಾಡೋದೇ ಇಲ್ಲ. ಹಾಗಾಗಿ ನಾನು ಅದನ್ನೇ ಹೇಳಿದೆ, ಡಯಾಬಿಟಿಸ್ ಶುಗರ್ ಲೆಸ್ ಇರಿ ಅಂತ ಹೇಳ್ತೀನಿ, ಆದರೆ ಸ್ವೀಟ್ ಲೆಸ್ ಇರಿ ಅಂತ ಹೇಳೋದೇ ಇಲ್ಲ. ನಾನು ಡಯಾಬಿಟಿಸ್ ಅವರಿಗೆ ಸ್ವೀಟ್ ತಿನ್ನಕ್ಕೆ ಹೇಳ್ತೀನಿ, ಶುಗರ್ ಅಲ್ಲ, ಬೇರೆ ಥರದ ಸಿಹಿ, ಅಂದರೆ ಬೆಲ್ಲದಿಂದ ಮಾಡಿರುವಂಥ ಸಿಹಿ, ಸಾವಯವ ಬೆಲ್ಲದಿಂದ ಮಾಡಿರುವಂಥ ಸಿಹಿ, ಆ ಥರದನ್ನ ತಿನ್ನಕ್ಕೆ ಹೇಳ್ತೀನಿ. ಓಕೆ, ಅದು ಬಿಟ್ಟರೆ ಶುಗರ್ ಬಿಡೋದು ಎಲ್ಲರಿಗೂ ಒಳ್ಳೆಯದು. ಓಕೆ, ಯಾಕೆಂದರೆ ನಾವು ಎಲ್ಲ ಕಡೆನೂ ಹೇಳ್ತಾ ಇರ್ತೀವಿ, ಏನಂದರೆ ಎಲ್ಲ ಕಡೆನೂ ಶುಗರ್ ಲೆಸ್ ಅಂತ ಹೇಳ್ಕೊಂಡು ಹೋಗಿ ಸಾಕಷ್ಟು ಜನರು ಹೇಳ್ತಾರೆ, ಚಪಾತಿ ತಿನ್ನಬೇಕು, ಅನ್ನ ತಿನ್ನಬಾರ್ದು, ಸ್ವೀಟ್ ತಿನ್ನಬಾರ್ದು, ಖಾರನೇ ತಿನ್ನಬೇಕು, ಉಪ್ಪು ತಿನ್ನಬೇಕು, ಹುಳಿ ಖಾರ ಎಲ್ಲನೂ ತಿನ್ನಬೇಕು. ಆದರೆ ನಮ್ಮ ಡಾಕ್ಟರ್ ಸಂಜೀವ್ ಸರ್ ಹೇಳ್ತಾರೆ, ನೀವು ಅನ್ನನೂ ತಿನ್ನಿ, ಸ್ವೀಟ್ಸು ತಿನ್ನಿ, ನಾನು ತಿನ್ನಿಸಿದ್ದೀನಿ ಅಂತ ಹೇಳ್ತಾರೆ. ಯಾಕಂದರೆ ಜನರಿಗೆಲ್ಲ ಒಂದು ಕಡೆ ಇನ್ಫಾರ್ಮೇಷನಲ್ಲಿ ಏನಪ್ಪ ಇದು ಹಿಂಗೆ ಹೇಳ್ತಿದ್ದಾರೆ ಅಂತ ಡೌಟು ಬರ್ಬೋದು. ಬಟ್ ನಿಮ್ಮ ಪ್ರಕಾರ, ನನ್ನ ಪ್ರಕಾರ ನನಗೊಂದು ಕ್ಲಾರಿಟಿ ಕೊಡೋದಾದರೆ ಹೇಗೆ? ಓಕೆ, ಇಲ್ಲಿ ಎರಡು ವಿಷಯ ಇದೆ. ಒಂದು, ನಾವು ತಲಾಂತರದಿಂದ ಏನು ತಿಂದ್ಕೊಂಡು ಬಂದಿದ್ದೀವಿ ಅದನ್ನು ನಾವು ತಿನ್ನಲೇಬೇಕು. ಓಕೆ, ಅದರ ಅವಶ್ಯಕತೆ ನಮಗಿದೆ. ಅಂದರೆ ಗೋಧಿ ತಿನ್ನೋರು ಗೋಧಿ ತಿನ್ನಬೇಕು, ಅನ್ನ ತಿಂತಾ ಇರೋ ತಲೆಮಾರು ಏನಿದೆ ಅವರು, ಅಥವಾ ಆ ಜನ್ರೇಷನ್ ಏನಿದೆ, ಆ ಲಿನಿಯೇಜ್ ಏನಿದೆ, ಅವರು ಅನ್ನ ತಿನ್ನಲೇಬೇಕು. ಅದು ಯಾಕಂದರೆ ಅದು ಬಾಡಿಗೆ ಒಂದು ಸೆಟ್ ಆಗಿರುತ್ತೆ. ಓಕೆ, ಆಯಿತಾ? ಸಡನ್ನಾಗಿ ನಾನು ಅನ್ನನೇ ತಿನ್ನಲ್ಲ, ನಾನು ಗೋಧಿನೇ ತಿನ್ನಲ್ಲ, ನಾನು ಏನೋ ಒಂದು ಬೇರೆದನ್ನು ತಿಂದ್ಕೊಂಡಿರ್ತೀನಿ ಅಥವಾ ಕಾಬ್ಸ್ ಕಂಪ್ಲೀಟ್ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಕೆಡ್ತಾ ಹೋಗುತ್ತೆ. ಹಾಗಾದರೆ ಡಯಾಬಿಟಿಸ್ ಅಂದರೆ ಏನು? ಮಧುಮೇಹ ಅಂತ ಹೇಳ್ತೀವಿ, ಸಕ್ಕರೆ ಕಾಯಿಲೆ ಅಂದರೆ ಏನು? ಯೂಶ್ವಲಿ ನಾವು ಅಂದ್ಕೊಳ್ಳೋದೇನು ಅಂದರೆ, ಬ್ಲಡ್ಡಲ್ಲಿ ಅಥವಾ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಯಿತು, ಅದು ನಾವು ಶುಗರ್ ಅಂತ ಹೇಳ್ತೀವಿ. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗೋದು ಇದು ಒಂದು ಲಕ್ಷಣ, ಓಕೆ, ಸಿಂಪ್ಟಮ್. ಆಯಿತಾ? ನಮ್ಮ ಚಿಕಿತ್ಸೆಯಲ್ಲಿ ನಾವು ಸಕ್ಕರೆ ಪ್ರಮಾಣವನ್ನೇ ಕಮ್ಮಿ ಮಾಡೋ ಗಮನ ಹರಿಸಿದ್ರೆ ಸಕ್ಕರೆ ಪ್ರಮಾಣ ಕಮ್ಮಿ ಆಗ್ಬೋದು, ರೋಗ ಯಾವತ್ತೂ ವಾಸಿ ಆಗಲ್ಲ. ಕರೆಕ್ಟ್. ಆಯಿತಾ? ಜೊತೆಗೆ ನಾವು ಡಯಾಬಿಟಿಕ್ ಕಾಂಪ್ಲಿಕೇಶನ್ ಅಂತಲೇ ಹೇಳ್ತೀವಿ. ಅಂದರೆ ಅಡ್ಡಪ್ಪಲು ನಮ್ಮ ಆ ಸಕ್ಕರೆ ಕಾಯಿಲೆಯಿಂದನೇ ತುಂಬ ಬೇರೆ ಬೇರೆ ರೋಗಗಳು ಬರ್ತಾ ಇರ್ತವೆ. ಆಯಿತಾ? ಅದು ಬಂದೇ ಬರುತ್ತೆ. ಓಕೆ, ಹಾಗಾಗಿ ನಮ್ಮ ಗಮನ ಎಲ್ಲಿರಬೇಕು? ಮಧುಮೇಹದ ಆ್ಯಸ್ ಅ ಡಿಸೀಸ್ ಅಥವಾ ರೋಗ ಅಂತ ಹೇಳ್ತೀವಿ, ಅದನ್ನು ನಾವು ಹೆಂಗೆ ತಡೆಗಟ್ಟಬಹುದು, ಅದನ್ನು ಹೆಂಗೆ ವಾಸಿ ಮಾಡ್ಕೋಬಹುದು ಅನ್ನೋದನ್ನು ಒಂದು ನೋಡ್ಕೋಬೇಕಾಗತ್ತೆ. ಹಂಗಿದ್ರೆ ನನಗೆ ಮಧುಮೇಹ ಯಾಕೆ ಬಂತು, ಹೇಗೆ ಬಂತು? ಹಾಗಾದರೆ ತುಂಬ ವರ್ಷದಿಂದ ಮಧುಮೇಹ ಇತ್ತು, ಇಲ್ಲವೇ ಇಲ್ಲ ಅಂತ ಹೇಳಲ್ಲ, ಆದರೆ ಇಷ್ಟು ಪ್ರಮಾಣದಲ್ಲಿತ್ತ? ಈಗ ಭಾರತ ಆಲ್ಮೋಸ್ಟ್ ನಂಬರ್ 1 ಆಗಿದೆ. ಹೌದು, ಇಷ್ಟು ಪ್ರಮಾಣದಲ್ಲಿತ್ತ? ಈಗ ಎಲ್ಲರಿಗೂ ಮುಂಚೆ ಎಲ್ಲ ಡಯಾಬಿಟಿಸ್ ಒಂದು 70 ವರ್ಷ ಮೇಲೆ ಬರ್ತಾ ಇತ್ತು, ಆಮೇಲೆ 50ಕ್ಕೆ ಬಂತು, 60, 40ಕ್ಕೆ ಬಂತು. ಇವಾಗ ನೀವು ನೋಡಿ 25-30 ವರ್ಷಕ್ಕೆ ಡಯಾಬಿಟಿಸ್ ಬಂದಿರ್ತದೆ. ಓಕೆ, ಹಾಗಿದ್ರೆ ಡಯಾಬಿಟಿಸ್ ಬರ್ತಾ ಇದೆ ಅಂತ ಹೇಳ್ತಿದ್ದೀವಿ, 70, 60, 50 ಹಾಗೆ ಇಳಿಕೆ ಕ್ರಮದಲ್ಲಿ, ಏರಿಕೆಯಿಂದ ಇಳಿಕೆ ಕ್ರಮದಲ್ಲಿ ಬರ್ತಾ ಇದೆ. ಬಹುಶಃ ಈ ಮುಂಬರುವಂಥ ಒಂದು 10 ವರ್ಷಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಡಯಾಬಿಟಿಕ್ ಅನ್ನೋದು ಇದ್ದೇ ಇರುತ್ತೆ. ಸಾಮಾನ್ಯ ರೋಗ ಬಂದ್ಬಿಡುತ್ತೆ. ಓಕೆ, ಮಾತಾಡ್ತೀನಿ, ಒಂದಿಷ್ಟು ಕರೆಗಳು ಕೂಡ ಬರ್ತಾ ಇದೆ. ನಮಸ್ಕಾರ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಧರ್ಮಪುರ ಸರ್. ಓಕೆ, ಕೇಳ್ರಿ ಸರ್, ಏನು ಪ್ರಶ್ನೆ ಇದೆ ಕೇಳ್ರಿ. ಪ್ರಶ್ನೆ ಏನಿಲ್ಲ, ಅದೇ ಒಂದು 3 ತಿಂಗಳ ಮುಂಚೆ ಚೆಕ್ ಮಾಡಿಸಿದ್ರು. ಅವಾಗ ಮಿನಿಮಮ್ ಎಲ್ಲ ಚೆಕ್ ಮಾಡಿಸಿದಾಗ 180 ಆವರೇಜ್ ಬಂತು ಅಂತ ಹೇಳಿದ್ರು ಸರ್. ಅದು ಶುಗರ್ ಲೆವೆಲ್. ಶುಗರ್ ಲೆವೆಲ್. ಹಂಗಾಗಿ ತಿರ್ಗಿ ಮಾತ್ರೆ ತಗೊಂಡಿದ್ದು ಸರ್, ಒಂದು 15 ದಿನ ತಗೊಂಡಿದ್ದೆ. ಓಕೆ, 15 ತಗೊಂಡಾಗ ತಿರ್ಗ ಬಿಟ್ಬಿಟ್ಟೆ. ತಿರ್ಗ ಯಾರು ಹೇಳಿದ್ರು, ಸುಮ್ಮನೆ ಜೀವನ ಪುರಿ ಅಂತ ನುಂಗ್ತಾ ಇರ್ಬೇಕಾಗತ್ತೆ ನೀವು, ಹಂಗಾಗಿ ಕೈ ಬಿಟ್ಟು ಸುಮ್ಮನೆ ಆರೋಗ್ಯ ಇದರಲ್ಲಿ ಊಟದಲ್ಲಿ ಕಡಿಮೆ ಮಾಡ್ಕೊಂಡು ಹೋಗಿ ಹಂಗೆ ಅಂತ ಹೇಳಿದ್ರು. ನಾ ಅದಕ್ಕೆ ಹಿಂಗ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ತಿರ್ಗಿ ಕೈ ಬಿಟ್ಟೆ ಸರ್. ಅದಕ್ಕೆ ಬಿಟ್ಟಾಗ ತಿರ್ಗ ಮತ್ತೆ ಈಗ ಊಟದಲ್ಲಿ ಊಟ ಉಣ್ಣಕ್ಕೂ ಆಗ್ತಿಲ್ಲ, ತಿನ್ನಕ್ಕೂ ಆಗ್ತಿಲ್ಲ, ಬೇರೆ ಬೇರೆ ತರ ಹೇಳ್ತಾ ಇರ್ತಾರೆ ಸರ್. ಅದು ತಿನ್ಬಾರ್ದು, ಇದು ತಿನ್ಬಾರ್ದು, ಅದು ತಿನ್ಬೇಕು, ಇದು ಬೇಡ. ಆಮೇಲೆ ಯಾವ್ದು ಗುಡುಚಿ ಆಯುರ್ವೇದಿಕ್ ಅಂದ್ಬಿಟ್ಟು ಸ್ವಲ್ಪ 1-2 ಆಯುರ್ವೇದ ತರಿಸಿದ್ದಾರೆ.
ಮತ್ತೆ ಇದು ಆಯುರ್ಬ್ರಹ್ಮ ಅಂದ್ಬಿಟ್ಟು ಮೈಸೂರು ಅವ್ರು ತರಿಸ್ಕೊಂಡೆ. ಓಕೆ. ಹಂಗಾಗಿ ಸರ್ ಈಗ ಈಗ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ಎಷ್ಟೆಲ್ಲ ಟ್ರೈ ಮಾಡ್ತಾ ಇದ್ರೆ ಯಾವ್ದು ತಗೊಂಡ್ರೆ ಸರಿ ಹೋಗುತ್ತೆ ಅನ್ನೋದು ಪ್ರಶ್ನೆ ಅಲ್ವಾ? ಹೌದು ಸರ್. ಹೌದು. ಓಕೆ. ನಿಮ್ಮ ಏಜ್ ಎಷ್ಟು ಸರ್? ಸರ್ 43. 43 ಏಜ್. ಓಕೆ. ಡಾಕ್ಟರ್ ಸಂಜೀವ್ ಅವರು ಹೇಳ್ತಾರೆ ಅವರ ಒಂದು ಅಧ್ಯಯನದ ಪ್ರಕಾರ, ಅವರ ಒಂದು ರಿಸರ್ಚ್ ಪ್ರಕಾರ. ಏನು ಬೇಡ, ಏನ್ ಹೆಸರು ನಿಮ್ದು? ತಿಪ್ಪೇಸ್ವಾಮಿ ಅಂತ ಸರ್. ತಿಪ್ಪೇಸ್ವಾಮಿ ಅವರೇ, ಈ ಕಾರ್ಯಕ್ರಮ ಮುಗಿಯುವವರೆಗೂ ಸಂಪೂರ್ಣವಾಗಿ ಒಂದೊಂದು ಶಬ್ದವನ್ನ ಮಿಸ್ ಮಾಡ್ಕೊಳ್ಳೋದನ್ನ ಕೇಳಿಸ್ಕೊಳ್ಳಿ. ನಿಮ್ಮ ಈ ಪ್ರಶ್ನೆಗೆ ನಾನು ಆನ್ಸರ್ ಕೊಟ್ಟಿರ್ತೀನಿ, ಇವಾಗ ಕೊಡಲ್ಲ, ಸಂಪೂರ್ಣವಾಗಿ ಕೊಡ್ತೀನಿ. ಓಕೆ. ಈ ಎಪಿಸೋಡ್ ಸಂಪೂರ್ಣವಾಗಿ ನಿಮ್ಮ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ. ಎಸ್, ಯಾಕಂದ್ರೆ ಇವತ್ತಿನ ದಿವಸ ಎಲ್ಲರೂ ಆಹಾರದ ಬಗ್ಗೆ ಸಾಕಷ್ಟು ವೇರಿಯೇಷನ್ಸ್ಗಳನ್ನು ತಗೋಬೇಕು ಅಂತ ಹೇಳ್ತಿರ್ತೀವಿ. ಅನ್ನ ತಿನ್ನಬೇಡಿ ಅಂತ ಹೇಳ್ತಾರೆ ಡಯಾಬಿಟಿಕ್ ಪೇಷಂಟ್ಸ್ಗಳು. ಶುಗರ್ ಸ್ವೀಟ್ ಪದಾರ್ಥಗಳನ್ನು ಮುಟ್ಲೇಬೇಡಿ, ತಿಂದರೂ ಸಹಿತ ಕಡಿಮೆ ತಿನ್ನಿ ಅಂತ ಹೇಳ್ತಾರೆ. ಬಟ್ ಇವರು ರಿವರ್ಸ್ ಆಗಿ ಹೇಳ್ತಾರೆ, ಏನಪ್ಪ ಅಂದ್ರೆ ಅನ್ನನೂ ತಿನ್ನಿ, ಸ್ವೀಟ್ಸು ತಿನ್ನಿ ಅಂತ ಹೇಳ್ತಾರೆ. ಹಾಗಿದ್ರೆ ಯಾಕೆ ಸರ್ ಇದು ಎಲ್ಲ ಒಂದ್ ಕಡೆ ಗೊಂದಲದ ಒಂದು ಪರಿಹಾರನಾ ಅಥವಾ ಹೇಗಿದು? ಖಂಡಿತವಾಗ್ಲೂ ಅಲ್ಲ. ಓಕೆ, ನಾನು ನೋಡಿ ಒಂದು ಇತ್ತೀಚಿನ ಒಂದು ಇದರಲ್ಲಿ ಹೇಳ್ತೀನಿ. ಒಂದು ಡಯಾಬಿಟಿಸ್ ಬಂದವರಿಗೆ ಡಾಕ್ಟರ್ ಅಥವಾ ಎಲ್ಲರೂ ಸಹಜವಾಗಿ ಹೇಳೋದು, ನೀವು ಸ್ವಲ್ಪನೇ ಆಹಾರವನ್ನು ಮಲ್ಟಿಪಲ್ ಇದರಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. ಒಂದು ಆಯ್ತಾ. ಎರಡನೇದು, ನಮ್ಮಲ್ಲಿ ಒಂದು ಅಭ್ಯಾಸ ಇದೆ, ಬೆಳಿಗ್ಗೆ ಎದ್ದು ಕೂಡ ನಮಗೊಂದು ಕಾಫಿ ಬೇಕಾ? ಓಕೆ, ಕಾಫಿ ಕುಡಿಬೇಕಾದ್ರೆ ಒಂದೆರಡು ಬಿಸ್ಕೆಟ್ ಬೇಕಾ? ಓಕೆ, ಎಷ್ಟು ಗಂಟೆಗೆ? ಒಂದು 6 ಗಂಟೆಗೋ 6:15ಗೆ ಎದ್ದು ಬಿಡೋದು. ಆಮೇಲೆ ವಾಕ್ ಹೋಗ್ತೀವಿ, ವಾಕ್ ಹೋಗಿ ಬಂದ ಮೇಲೆ ಪೇಪರ್ ಓದ್ತಾನೋ ಅಥವಾ ಟಿವಿ ನೋಡ್ತಾನೆ, ಇನ್ನೊಂದು ಕಾಫಿನೋ ಟೀ ಆಗುತ್ತಾ, ಜೊತೆಗೆ ಏನೋ ಒಂದು ಸ್ನ್ಯಾಕ್ಸ್ ಬೇಕಾಗುತ್ತೆ. ಅದಾದ್ಮೇಲೆ ಒಂದು 8-8:30ಗೆ ತಿಂಡಿ ಆಗುತ್ತೆ ಅಲ್ವಾ? ಸೊ ಮನೆಯಲ್ಲೇ ಇದ್ದರೆ ಅಥವಾ ಹೊರಗಡೆ ಹೋದರೆ ಒಂದು 11-11:30ಗೆ ಇನ್ನೊಂದು ಕಾಫಿ, ಮತ್ತೆ ಏನೋ ಒಂದು ಬಾಯಿಗೆ ಹಂಚ್ಕೊಳ್ಳೋಕ್ಕೆ. ಇಲ್ಲಿ ಎಷ್ಟಾಯ್ತು? 1, 2, 3, 4 ಬಂದ್ಬಿಟ್ವಿ. ಮತ್ತೆ ಒಂದು 2-2:30ಗೆ ಒಂದು ಊಟ ಆಗುತ್ತೆ. ಅದಾದ್ಮೇಲೆ ಒಂದು ಆಫೀಸಲ್ಲಿ ಇದ್ರು ಮನೇಲಿದ್ರು ಒಂದು 3:30-4 ಗಂಟೆಗೆ ಒಂದು ಕಾಫಿ ಆಗುತ್ತೆ, ಜೊತೆಗೆ ಏನಾದರೂ ಕುರುಕುಲು ತಿಂಡಿಗಳು ನಮ್ಗೆ ಬೇಕೇ ಬೇಕು. ಅದಾದಮೇಲೆ ಇಲ್ಲಿ 6 ಆಯಿತು, ಮನೆಗೆ ಬರ್ತೀವಿ ಒಂದು 6 ಗಂಟೆಗೆ, ಇನ್ನೊಂದ್ಸಲ ಕಾಫಿ, ಮತ್ತೆ ನಮ್ಗೆ ಇನ್ನೊಂದು ಬಿಸ್ಕೆಟೋ ಚಕ್ಲಿನೋ ಕೊಡ್ಬೇಡನೋ ಏನೋ ಒಂದು ಬೇಕಾಗುತ್ತೆ. ಅದಾದಮೇಲೆ ನಾವು ಒಂದು 9-9:30 ಊಟನೂ ಮಾಡ್ತೀವಿ. ಅಲ್ಲಿ ಎಷ್ಟು ಮೀಲ್ ಆಯಿತು? ಆಲ್ಮೋಸ್ಟ್ 8ರಿಂದ 10 ಸಲ ನಾವು ಆಹಾರ ಸೇವನೆ ಮಾಡಿದ್ವಿ. ನೋಡಿ, ಒಂದು ಸಲ ಆಹಾರ ಹೋದ್ಮೇಲೆ ನೀವು ಎಷ್ಟೇ ತಗೊಳ್ಳಿ, ಪ್ರಮಾಣ ಎಷ್ಟೇ ತಗೊಳ್ಳಿ, ಅದು ನಮ್ಮ ಜೀರ್ಣಾಂಗ ಒಂದು ಇಲ್ಲಿಂದ ಕೊನೆಯ ಹಂತಕ್ಕೆ ಹೋಗಲಿಕ್ಕೆ ಮಿನಿಮಮ್ 4ರಿಂದ 6 ತಾಸು ಬೇಕು. ಆಯಿತಾ? ಅಂದರೆ ಜೀರ್ಣ ವ್ಯವಸ್ಥೆ ಸಂಪೂರ್ಣಗೊಳ್ಳಲಿಕ್ಕೆ. ಇಲ್ಲೇನಾಯಿತು, ನೀವು ಪ್ರತಿ 2 ತಾಸಿಗೋ 3 ತಾಸಿಗೋ ಹಾಕ್ತಿರ್ಬೇಕಾದ್ರೆ ಮೊದಲು ತಿಂದಿರೋ ಆಹಾರ ಅಜೀರ್ಣನೂ ಆಯಿತು, ಈಗ ತಿಂತಾರೋ ಆಹಾರನೂ ಅಜೀರ್ಣ ಆಯಿತು. ಸೊ ಹೊಟ್ಟೆ ಕೆಡ್ತು. ನಿರಂತರವಾಗಿ ನಾವು ಹಿಂಗೆ ಮಾಡ್ತಾ ಇರ್ತೀವ, ಹೊಟ್ಟೆ ಕಂಪ್ಲೀಟಾಗಿ ಕೆಡ್ತಾ ಇರುತ್ತಾ? ಸೊ ನಿಮ್ಗೆ ಪರ್ಮನೆಂಟಾಗಿ ಇಂಡೈಜೆಷನ್ ಆಯಿತು. ಆಯಿತಾ? ಪರ್ಮನೆಂಟಾಗಿ ಇಂಡೈಜೆಷನ್ ಆದ್ಕೊಳ್ಳೆ ಏನಾಯಿತು, ಲಿವರ್ ಕೆಡ್ತಾ ಬಂತು. ನಿಮ್ಗೆ ನೋಡಿ, ಇವಾಗ ಎಲ್ಲರಿಗೂ ಲಿವರ್, ಫ್ಯಾಟಿ ಲಿವರ್ ಇರುತ್ತೆ, ಅಥವಾ ಲಿವರ್ ಎನ್ಲಾರ್ಜ್ ಆಗಿರುತ್ತೆ, ಅಥವಾ ನಿಮ್ಮ ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ತುಂಬ ಆ ಕಡೆ ಆಗಿರುತ್ತೆ, ಲಿಪಿಡ್ ಪ್ರೊಫೈಲ್ ಅಂತ ಹೊರಟೋಗಿರ್ತದೆ. ಆಯಿತಾ? ಇಷ್ಟು ಬಂತು ಅಂತ ಹೇಳಿದರೆ ಈ ವ್ಯಕ್ತಿಗೆ ಡಯಾಬಿಟಿಸು, BP, ಕಾರ್ಡಿಯಾಕ್ ಡಿಸಾರ್ಡರು, ಒಬೆಸಿಟಿ ಪರ್ಮನೆಂಟ್ ಬಂದೇ ಬರುತ್ತೆ. ಓಕೆ ಸರ್, ತಾವು ಹೇಳ್ತೀರಿ ಇದು ನಿಯಂತ್ರಣ ಅಂತ ಹೇಳಿ. ಹಾಗಿದ್ರೆ ರಿಸಲ್ಟ್ ಏನು, ಟ್ರೀಟ್ಮೆಂಟ್ ಏನು? ಒಂದು, ಹೊಟ್ಟೆ ಕೆಡೋದ್ರಿಂದ, ಅಥವಾ ನಾವು ಹೊಟ್ಟೆ ಗಟ್ ಹೆಲ್ತ್ ಅಂತ ಹೇಳ್ತೀವಿ, ಅಥವಾ ಸ್ಟಮಕ್ ಅಂತ ಹೇಳ್ತೀವಿ, ಎಲ್ಲವೂ ಅದರಿಂದ ಬಂದು ಬರ್ತದೆ. ಮೆಟಬಾಲಿಸಮ್ ಕಂಪ್ಲೀಟ್ ಸ್ಪಾಯ್ಲ್ ಆಗಿರುತ್ತೆ. ಆಯಿತಾ? ಎರಡನೇದು, ಹೊಟ್ಟೆ ಕೆಡಲಿಕ್ಕೆ ಕಾರಣ ಇನ್ನೊಂದ್ರೆ ನಮಗೆ ತುಂಬ ಸ್ಟ್ರೆಸ್. ಇವಾಗ ನಾವೊಂಥರ ಫಾಸ್ಟ್ ಫಾರ್ವರ್ಡ್ ಹೋಗ್ತಾ ಇದ್ದೀವಿ, ಎಲ್ಲ ಹೋಗ್ತಿದ್ದೀವಿ, ಏನು ಮಾಡ್ತೀವಿ ಏನೂ ಗೊತ್ತಿರಲ್ಲ. ಈ ಸ್ಟ್ರೆಸ್ಸಿಂದನೂ ಫಸ್ಟ್ ಕೆಡೋದೇ ನಮ್ಮದು ಜೀರ್ಣಾಂಗ ವ್ಯವಸ್ಥೆ. ಇದು ಎರಡರಿಂದ ಏನಾಗುತ್ತೆ, ಇವಾಗ ಈ ಮಧುಮೇಹ ಅನ್ನುವಂಥದ್ದು ಎಕ್ಸ್ಟ್ರೀಮ್ ಆಗಿ ಬೆಳೆ, ಅಂದರೆ ಅಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇದು ಎರಡನ್ನೂ ಸರಿ ಮಾಡ್ಕೋಬೇಕು ನಾವು. ನಮ್ಮನ್ನು ನೋಡಿ, ನಾವೀಗ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ ತಿಂಡಿಗೆ. ಆ ಬ್ರೇಕ್ಫಾಸ್ಟ್ ಅಂತ ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲೇ ಇಲ್ಲ. ಆಯ್ತಾ? ಬ್ರೇಕ್ಫಾಸ್ಟ್ ಅನ್ನೋದು ಇಲ್ಲವೇ ಇಲ್ಲ ನಮ್ಮದೇ. ನಾವು ಬೆಳಗ್ಗೆ ಎದ್ವಿ, ಚೆನ್ನಾಗಿ ಇದು ಮಾಡಿದ್ವಿ, ಒಂದು ಊಟ. ಅದಾದಮೇಲೆ ಸಂಜೆ ಒಂದು 6-6:30 ಊಟ. ಇಷ್ಟೇ ಇದ್ದಿದ್ದು. ನಾವು ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ತೊಗೊಂಡ್ಬಂದ್ವಿ, ಸ್ನ್ಯಾಕ್ಸ್ ತೊಗೊಂಡ್ಬಂದ್ವಿ, ಡಿನ್ನರ್ ಎಷ್ಟು ಗಂಟೆಗೆ? 9:30-10 ಗಂಟೆ ತಿಂದ್ವಿ. ಜೀರ್ಣ ಎಲ್ಲ ಆಗುತ್ತೆ. ನೀವು 8 ಗಂಟೆ ಮೇಲೆ ಏನೇ ತಿಂದ್ರೂ ಜೀರ್ಣ ಆಗಲ್ಲ. ಯಾಕಂದರೆ ನಮ್ಮದು ಶರೀರ ಕೆಲಸ ಮಾಡೋದೇ ಸೂರ್ಯ ಇದ್ದಾಗ ಕೆಲಸ ಮಾಡುತ್ತೆ, ಯಾಕಂದರೆ ರೆಸ್ಟ್ ತಗೊಳ್ಳೋ ಟ್ರೈ ಮಾಡ್ತಾ ಇರ್ತದೆ. ಸೊ ನಾವು ಎಲ್ಲವನ್ನ ಕೆಡಿಸ್ಕೊಂಡಾದ್ಮೇಲೆ ಈ ರೋಗಗಳು ನಮಗೆ ಬರೋದು ಗ್ಯಾರಂಟಿನೇ ಆಗಿರುತ್ತೆ. ಇವಾಗ ನಾವು ರಿವರ್ಸಲ್ ಅಂತ ಹೇಳ್ತೀವಿ. ಯಾವುದು? ಡಯಾಬಿಟಿಕ್ ರಿವರ್ಸ್. ಇವಾಗ ಎಲ್ಲ ಕಡೆ ಬಂದಿದೆ, ತುಂಬಾ ಬಂದಿದೆ ಸರ್. ಅದು ರಿವರ್ಸಲ್ ಮಾತಾಡ್ತೀನಿ. ರಿವರ್ಸಲ್ ಯಾಕಂದ್ರೆ ತುಂಬಾ ಫುಲ್ ಡಿಟೇಲ್ ಆಗಿ ಹೇಳಲ್ಲ, ಆಯ್ತಾ? ಸೊ ಅಲ್ಲೇನಾಗತ್ತೆ ಅಂತ ಹೇಳಿದ್ರೆ, ನೀವು ಅಲ್ಲಿ ನಾವು ಕಾಪಿಸ್ಕೊಡೋ ಅಂದ್ರೆ ಶುಗರ್ ಸ್ಪೈಕ್ ಏನಂತ ಹೇಳ್ತೀವಿ ನಾವು, ಅದು ಇಮ್ಮಿಡಿಯೇಟ್ ಆಗೋದನ್ನ ನಿಲ್ಲಿಸ್ಬಿಡ್ತೀವಿ. ಅದೆಲ್ಲ ಆಗ್ಬೇಕಾಗಿರೋದು. ನಾವು ನಮ್ಮ ಈ ಜೀರ್ಣಾಂಗ ವ್ಯವಸ್ಥೆಯನ್ನ ರೀಸೆಟ್ ಮಾಡಬೇಕು. ರೀಸೆಟ್ ಮಾಡಿದಾಗ ಮಾತ್ರ ನೀವು ವಾಪಸ್ ಹಂತವಾಗಿ ಬರಬಹುದು.
ನಮ್ಮ ಚಿಕಿತ್ಸೆಯಲ್ಲಿ ಹಾಗೆ ಹೇಳೋದು. ನಾನು ಅನ್ನ ಬಿಡಿ ಅಂತ ಹೇಳಲ್ಲ, ಗೋಧಿ ಬಿಡಿ ಅಂತ ಹೇಳಲ್ಲ, ಸ್ವೀಟ್ ತಿನ್ಬೇಡಿ ಅಂತಲೇ ಹೇಳಲ್ಲ. ಆಯಿತಾ? ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳಿ. ಸ್ಟ್ರೆಸ್ ಕಮ್ಮಿ ಮಾಡಲಿಕ್ಕೆ ಹಲವಾರು ದಾರಿಗಳಿದ್ದಾವೆ, ನಿಮಗೆ ಗೊತ್ತು. ಮೆಡಿಟೇಷನ್ ಮಾಡ್ಬೋದು, ಯೋಗಾಸನ ಮಾಡ್ಬೋದು, ಬೆಳಗ್ಗೆ ಒಂದು 1 ಅವರ್ ವಾಕ್ ಹೋದರೂ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಎರಡನೇದು, ಹೊಟ್ಟೆನ ಹೇಗೆ ಸರಿ ಮಾಡ್ಕೊಳ್ಳೋದು? ಹೇಳದಂಗೆ ಸೂರ್ಯಾಸ್ತ ಆದಮೇಲೆ ವಿದಿನ್ 3 hours ಒಂದು ಒಳ್ಳೆ ಊಟ ಮಾಡಿ. ನೀವು ದೋಸೆ ತಿಂತಿರೋ, ಇಡ್ಲಿ ತಿಂತಿರೋ, ನೀವು ಏನು ರೈಸ್ ಬಾತ್ ತಿಂತಿರೋ, ಉಪ್ಪಿಟ್ಟು ತಿಂತಿರೋ, ಅದು ನಿಮಗೆ ಬಿಟ್ಟಿದ್ದು. ನಮ್ಮ ಒಂದು ಈ ಸೌತ್ ಇಂಡಿಯನ್ ಹೇಳ್ತೀವಿ ನಾವು, ಅದನ್ನೇ ಫಾಲೋ ಮಾಡಬೇಕು. ಮಧ್ಯದಲ್ಲಿ ಏನು ತೊಗೋಬೇಡಿ. ಸಡನ್ನಾಗಿ ಬಿಡೋಕೆ ಕಷ್ಟ ಆಗ್ತಿದೆಯಾ, ಸ್ವಲ್ಪ ಹಣ್ಣುಗಳೇನೋ ತೊಗೊಂಡು ಸ್ವಲ್ಪ ಯಾಕಂದರೆ ಪ್ಯಾಟರ್ನ್ ಬಿಲ್ಡಪ್ ಆಗಿರುತ್ತೆ. ಆಮೇಲೆ 6:30 ಡಿನ್ನರ್ ಮುಗಿಸ್ಬಿಡಿ. ಆಯಿತಾ? ನಾನು ಹೇಳೋದು ಒಂದಂದರೆ, ನೀವು ಡಯಾಬಿಟಿಕ್ ಇದ್ದೀರಾ, ಬೆಳಿಗ್ಗೆ ತಿಂಡಿ ಚೆನ್ನಾಗಿ ತಿಂದ್ಬಿಡಿ. ನಾನು ಕ್ವಾಂಟಿಟಿ ಏನು ಅಂತ ಹೇಳೋದಿಲ್ಲ, ಹೊಟ್ಟೆ ತುಂಬಾ ತಿನ್ನಿ. ಆಯಿತಾ? ಸೊ ದಟ್ ನಿಮಗೆ ಹೋಲ್ ಡೇ ಹಸಿವೆ ಆಗಬಾರ್ದು, ಅಷ್ಟೇ ತಿನ್ನಿ. ರಾತ್ರಿ, ಯಾಕಂದ್ರೆ ನೀವು ಮಲಗ್ತೀವಿ ಇರೋದ್ರಿಂದ ಬೆಳಿಗ್ಗೆ ತಿನ್ನೋದ ಪ್ರಮಾಣದ ಅರ್ಧ ಪ್ರಮಾಣ. ನಾನು ನಿಮಗೆ 600 ಗ್ರಾಮ್ ತಿನ್ನಿ, 1000 ಗ್ರಾಮ್ ತಿನ್ನಿ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಹೊಟ್ಟೆನ ಬೇರೆ ಬೇರೆ ಇರುತ್ತೆ. ಸೊ ನಿಮ್ಮ ಶಕ್ತಿಯ ಪ್ರಮಾಣವಾಗಿ ಅಷ್ಟು ತಿನ್ನಿ. ಸಂಜೆ 6:30 ಊಟ, ಎಷ್ಟು ತಿಂದಿದ್ದೀರಿ ನೀವು ಬೆಳಿಗ್ಗೆ ಅದರ ಅರ್ಧ ತಿನ್ನಿ. ಆಯಿತಾ? ಬೆಳಿಗ್ಗೆ 1 ಗಂಟೆ ವಾಕ್ ಮಾಡಿ. ನೀವು ನೋಡ್ತಾ ಇರಿ, 1 ವಾರದಿಂದ 10 ದಿನದ ಒಳಗಡೆ ಹೇಗೆ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡುತ್ತೆ. ನಿಮ್ಮ ಬಾಡಿ ಇದೇ ಡಯಾಬಿಟಿಸನ್ನು, ಇದೇ ಸಕ್ಕರೆ ಕಾಯಿಲೆನ ಹೇಗೆ ವಾಪಸ್ ತೊಗೊಂಡ್ಬರ್ಲಿಕ್ಕೆ ನಿಮ್ಮ ಬಾಡಿನೇ ಸಹಾಯ ಮಾಡ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್ ಆಗಿರೋದು. ಓಕೆ, ಇನ್ನು ಸಿಂಪಲ್ ಸೂತ್ರಗಳು ಡಾಕ್ಟರ್ ಸಂಜೀವ್ ಅವರಿಂದ ತಿಳ್ಕೊತೀನಿ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ಸ್ವಲ್ಪ ಪುಟ್ಟರಾಜ್ ಅವರು. ಓಕೆ, ಕೇಳಿ ಸರ್, ಏನು ಸಮಸ್ಯೆ, ಪ್ರಶ್ನೆ ಕೇಳಿ. ಶುಗರು ಇದೆ ಸರ್ ನಮ್ದು. ಶುಗರು? ಶುಗರ್ ಇದೆ ಸರ್. ಓಕೆ ಸರ್, ಎಷ್ಟಿದೆ? ಒಂದು 165 165 ಇದೆ. ಓಕೆ, ವಯಸ್ಸು ಎಷ್ಟು ಸರ್? ವಯಸ್ಸು 65 ಸರ್. 65, 165. ಓಕೆ, ಹೇಳಿ ಸರ್. ಎಷ್ಟು ವರ್ಷದಿಂದ ಶುಗರ್ ನಿಮಗೆ? ಶುಗರ್ ಇನ್ನೂ ಒಂದು 4 ತಿಂಗಳು ಬಂದಿಲ್ಲ ಶುಗರ್ ಇಲ್ಲ ಅಷ್ಟು. ಓಕೆ, ಔಷಧಿ ತಗೊಳ್ತಾ ಇದ್ದೀರಾ? ಇಲ್ಲ ಸರ್, ತಾಗ್ತಾ ಇಲ್ಲ. ಔಷಧಿ ತಗೊಳ್ತಾ ಇಲ್ವಾ? ತಗೊಂತಾ ಇಲ್ಲ ಸರ್. ತಗೊಳ್ತಾ ಇರಬೇಕಾದ್ರೆ ನೀವು ಖಾಲಿ ಹೊಟ್ಟೆಯಲ್ಲಿ ಮಾಡಿದಾಗ 165 ಬರ್ತಾ ಇದೆಯಾ? ಇಲ್ಲ ಸರ್, ತಿಂಡಿ ತಿಂದ್ಮೇಲೆ 165 ಸರ್. ತಿಂಡಿ ತಿಂದ್ಮೇಲೆ 165? ಓಕೆ, ತಿಂಡಿ ತಿಂದ್ಮೇಲೆ 165 ನೀವು ತೀರಾ ಭಯ ಪಡೋದು ಬೇಡ. ನಿಮಗೆ ಸ್ವಲ್ಪ ಹೊಟ್ಟೆ ಮೇಲೆ ಗಮನ ಕೊಡಿ. 2 ಊಟ ಮಾಡಿ, ಬೆಳಗ್ಗೆ ಮತ್ತು ರಾತ್ರಿ. ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಆ್ಯಕ್ಟಿವ್ ಆಗಿ ವಾಕ್ ಮಾಡಿ. ಆಯಿತಾ? ನಿಮ್ಗೇನಾದರೂ ಮಧ್ಯಾಹ್ನ ಮಲ್ಕೊಳ್ಳುವಂತಹ ಅಭ್ಯಾಸ ಇದ್ದರೆ ಅದನ್ನು ಬಿಡಿ. ಔಷಧಿ ನಿಮ್ಗೆ ಅಗತ್ಯ ಇರಲ್ಲ ಇಲ್ಲಿ. ಇಷ್ಟೇ ನೀವು ಹೇಳಿರೋ ಥರನೇ ಇದ್ದರೆ ಔಷಧಿ ಅವಶ್ಯಕತೆ ಇರಲ್ಲ ನಿಮಗೆ. ಓಕೆ ಸರ್, ಈಗ ಒಂದು ಜನ್ರೇಷನ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಹಿಂದಿನ ಒಂದು 10 ವರ್ಷಗಳಿಂದ ಹೋದಾಗ 70 ವರ್ಷ 60 ವರ್ಷ ರಿಟೈರ್ಡ್ ಆದ ತಕ್ಷಣ ಡಯಾಬಿಟಿಕ್ ಬರುತ್ತೆ ಅಂತ ಹೇಳಿತ್ತು. ಈಗ ತಾವೇ ಹೇಳಿದ್ರೆ 60ಇಂದ 50, 40, 30ಕ್ಕೆಲ್ಲ ಬಂದಿದೆ. ಈ 30 ಇರೋರು 20ಕ್ಕೂ ಬಂದ್ಬಿಡ್ತಾರಾ? 20 ಇರೋರು 10ಕ್ಕೂ ಬರ್ಬೋದಾ, ಅಥವಾ ಹೇಗೆ? ರೀಸೆಂಟಾಗಿ ನಾನು ಒಂದು ಗ್ರೂಪ್ ಆಫ್ ಡಾಕ್ಟರ್ಸನ್ನ ಭೇಟಿಯಾಗಿದ್ದೆ. ಅಲೋಪತಿ ಡಾಕ್ಟರ್ಸ್, ನನ್ನ ಫ್ರೆಂಡ್ಸ್ ಇದ್ದಾರೆ, ಮಾತಾಡ್ತಿದ್ದೆ. ಅವರು ಒಂದು ಅಬ್ಸರ್ವೇಷನ್ ಮಾಡ್ತಾ ಬಂದಿದ್ರು. ಅವ್ರು ಆ್ಯಕ್ಚುಲಿ ಸ್ಪೆಷಲಿ ಹಾರ್ಮೋನ್ ಇದು ಸ್ಪೆಷಲಿಸ್ಟ್ ಅವರು. ಅವ್ರು ಹೇಳ್ತಾ ಇದ್ರು, ಅವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಅವ್ರು ಹೇಳ್ತಾ ಇದ್ರು, ಡಾಕ್ಟರ್ ನಾನು ಮುಂಚೆ ನನಗೆ ಈ ಥೈರಾಯ್ಡ್ ಇಶ್ಯೂ ಇರೋರು ಆಲ್ಮೋಸ್ಟ್ ಒಂದು 40 ಮೇಲೆ ಸಿಗ್ತಾ ಇದ್ರು, ಆ ಥರ ಪೇಷಂಟು. ಆಮೇಲೆ ಹೋಗ್ತಾ ನೋಡ್ತಾ ಹೋದ 35ಕ್ಕೆ ಬಂತು. ಅದಾದಮೇಲೆ ನನ್ನದೇ ಎಕ್ಸ್ಪೀರಿಯನ್ಸಲ್ಲಿ 20+ ಬಂತು. ಇವಾಗ ಹತ್ರ 15-20ಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರು. ಮೋಸ್ಟ್ಲಿ ನೆಕ್ಸ್ಟ್ ಹೋಗ್ಬಿಟ್ರೆ ಹುಡ್ತಾನೆ ಬರ್ಬೋದೇನೋ ಅನ್ನೋದಂದ್ರೆ ಅವ್ರು ಕಳವಳದ ರೀತಿಯಲ್ಲಿ ಹೇಳಿದ್ದು. ಕರೆಕ್ಟ್, ಹುಡ್ತಾನೆ ಬರ್ಲಿಕ್ಕಿಲ್ಲ. ಆದರೆ ಏನು ಮಾಡ್ತಾ ಇದೆ, ಇದು ಜೆನೆಟಿಕಲಿ ಚೇಂಜ್ ಮಾಡ್ತಾ ಇದೆ ನಮ್ಮನ್ನು. ಯಾಕಂದ್ರೆ ನಾವು ಅಷ್ಟರ ಮಟ್ಟಿಗೆ ಅದನ್ನು ತಗೊಂಡ್ಬರ್ತಾ ಇದ್ದೀವಿ. ಅಂದರೆ ನಮ್ಮ ತಾತಂಗಿರೋ ಇದು ನಮಗೆ ಅಪ್ಪಂಗಿರೋ ಟೈಮಲ್ಲಿ ಬರೋದು, ಆ ಏಜ್ ಇದೆಯಲ್ಲ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ. ಎಲ್ಲರಿಗೂ ಹಾಗೇನೆ. ಈಗ ನಾವು ಡಯಾಬಿಟಿಸ್ ಸಮೇತ ಜೆನೆಟಿಕ್ಸ್ ಅಂತಲೇ ಹೇಳ್ತೀವಿ, ವಂಶಪಾರಂಪರ್ಯ ಬರೋದು ಅಂತ ಹೇಳ್ತೀವಿ, ವಂಶವಾಹಿಯಲ್ಲಿ ಬರೋದು ಅಂತ ಹೇಳ್ತೀವಿ ಅಲ್ವಾ? ಹೇಗೆ ಬಂತು? ಅದು ನಾವೇ ಮಾಡ್ಕೋತಾ ಇರುವಂಥದ್ದು. ಅಂದರೆ ಇಲ್ಲಿ ನಾವು ಆ ಏಜ್ ಗ್ಯಾಪನ್ನು ಯಾಕಂದರೆ ನೀವು ನೋಡಿ, ಈಗ ನಮ್ಮದು ಜನ್ರೇಷನ್ ತೊಗೊಳ್ಳೋಣ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಗೆ ಸ್ಟ್ರೆಸ್ ಇತ್ತಾ? ಇಲ್ಲ. ನಾವು ಬಿಂದಾಸಾಗಿ ಯಾವಾಗಲೂ ಸ್ಕೂಲಿಗೆ ಹೋಗ್ತಾ ಇದ್ದೀವಿ, ಹೆಂಗೆ ಓದ್ತಾ ಇದ್ವಿ, ಬಟ್ ಚೆನ್ನಾಗೇ ಓದ್ತಾ ಇದ್ವಿ, ಚೆನ್ನಾಗೇ ಮಾರ್ಕ್ಸ್ ತೊಗೊಂಡಿದ್ದೀವಿ, ಏನು ಆ ಥರ ಇರಲಿಲ್ಲ ಅಲ್ವಾ? ಕಾಲೇಜಿಗೆ ಬಂದ್ಮೇಲೂ ಚೆನ್ನಾಗಿ ನಾವು ಮಾರ್ಕ್ಸ್ ತೊಗೋತಾ ಇದ್ದೀವಿ, ಬಟ್ ಸ್ಟ್ರೆಸ್ ಲೈಫ್ ಸ್ಟೈಲಲ್ಲಿ ಏನು ವೇರಿಯೇಷನ್ ಎಲ್ಲ ಆಟ ಆಡ್ತಾ ಇದ್ವಿ, ಬಸ್ಕೊತಾನೆ ಇದ್ವಿ. ಇವಾಗ ಬೈಯೋದೇ ಒಂದು ದೊಡ್ಡ ಸ್ಟ್ರೆಸ್ ತರ ಆಗಿದೆ. ಇವಾಗ ಸ್ಕೂಲಲ್ಲಿ ಹೊಡೆಯೋದೇ ಒಂದು ಅಪರಾಧ ಆಗಿದೆ. ನಾವ್ ಎಷ್ಟು ಹೊಡ್ಸ್ಕೊಂಡಿದೀವಿ ಸ್ಕೂಲಲ್ಲಿ, ನಮ್ಮ ಅಪ್ಪ ಅಮ್ಮ ಎಷ್ಟು ಹೊಡಿತಾ ಇದ್ರು ನಮ್ಗೆ, ಬಟ್ ಏನೂ ಆಗಿಲ್ಲ, ಆರಾಮಾಗಿದ್ವಿ ನಾವು. ನಮ್ಗೆ ಮೆಂಟಲಿ ನಮ್ಗೇನು ಪ್ರಾಬ್ಲಮೇ ಆಗಿಲ್ಲ, ಕರೆಕ್ಟ್ ಅಲ್ವಾ? ಬಟ್ ಇವಾಗ ನೋಡಿ, ಇವಾಗ ಹುಟ್ಟುತ್ತಾ ಮಕ್ಕಳು ನಿಮ್ಗೆ LKG ಸ್ಟ್ರೆಸ್ ಅವರಿಗೆ.
ಸೊ ಆ ಸ್ಟ್ರೆಸ್ ಹೆಂಗಿದೆ ಅಂದರೆ ನಮಗೆ ಜೀವನ ಮಾಡಲಿಕ್ಕೆ ಬಿಡ್ತಾರೆ. ಎಲ್ಲೋ ಒಂದು ಕಡೆ ನಮಗೆ ಪ್ರೆಷರ್ ಎಲ್ಲ ಹಾಕಿಬಿಟ್ಟು ನಮ್ಮನ್ನು ಒತ್ತಾ ಇದೆ. ಆಯ್ತಾ, ಅದು ಒಂದು ಮೇಜರ್ ಕಾರಣ ಆಗಿರುತ್ತೆ. ಓದಬೇಕು ಹೋಮ್ವರ್ಕು ಆಯಿತು, ಆಮೇಲೆ ಒಂದು ಬೋರ್ಡ್ ಎಕ್ಸಾಮು, ಅದಾದಮೇಲೆ ಮತ್ತೆ ಪ್ರೊಫೆಷನಲ್ ಕಾಲೇಜ್, ಅದು ಇಷ್ಟರಲ್ಲೇ ಆಮೇಲೆ ಜಾಬು, ಆಯ್ತಾ, ಹಿಂಗೆ ಹೋಗ್ತಾ ಇರ್ತೀವಿ. ಅಂದ್ರೆ ಜನನದಿಂದ ಕೊನೆ ಉಸಿರು ಇರೋವರೆಗೂ ಸಹಿತ ಒತ್ತಡದಲ್ಲೇ ಜೀವನ. ಹೌದು, ಪ್ರೆಷರ್ ಹಾಗೆ ಜೀವನ. ಪ್ರೆಷರ್ ಕುಕ್ಕರ್ ಜೀವನ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ಸರ್, ನನ್ನ ಹೆಸರು ಮಂಜು ಅಂತ ಸರ್. ಯಾವೂರಿಂದ? ಮಾಲೂರಿಂದ, ಕೋಲಾರ ಜಿಲ್ಲೆ ಮಾಲೂರು. ಓಕೆ. ವಯಸ್ಸು ಎಷ್ಟು ಸರ್ ತಮ್ಮದು? ಸರ್, ನಮ್ಗೆ 45. ಓಕೆ, ಮಾತಾಡಿ. ಡಾಕ್ಟರ್ ಸಂಜೀವ್ ಇದ್ದಾರೆ. ಸರ್, ನಮಸ್ತೆ ಸರ್. ನಮಸ್ತೆ ಮಂಜು, ಹೇಳಿ. ಸರ್, ಶುಗರ್ ಇದೆ ನಮಗೆ. ಓಕೆ. ಏನು ಕಂಟ್ರೋಲ್ ಬರ್ತಾ ಇಲ್ವಾ? ಓಕೆ. ಎಷ್ಟು ವರ್ಷದಿಂದಿದೆ? ತಗೊಳ್ತಾ ವರ್ಷದಿಂದಿದೆ? ಸರ್, ನಮ್ಗೆ ಹೆಚ್ಚು ಕಮ್ಮಿ 2 years ಇಂದ ಇದೆ. ಓಕೆ. ಏನು ಕಂಟ್ರೋಲ್ ಬರ್ತಾ ಇಲ್ಲ ಅಂದ್ರೆ ಏನಾಗ್ತಿದೆ ಇನ್ನೊಂದು ನಿಮ್ಗೆ? ಡೌಟ್ ಇದೆ ಸರ್, ಅದು ಕೋವಿಡ್ ಇಂಜೆಕ್ಷನ್ ಬಂದ ಮೇಲೆ ಓಕೆ. ಅದು ಹಾಕೊಂಡ್ಮೇಲೆ ಬರುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಕೆಲವರೆಲ್ಲ. ಓಕೆ. ಆಲ್ರೆಡಿ ಇಂಗ್ಲಿಷ್ ಮೆಡಿಸಿನ್ ತಗೊಂತಾ ಇದ್ದೀವಿ. ಓಕೆ. ಏನು ರಿಸಲ್ಟ್ ಸಿಗ್ತಾ ಇಲ್ಲ ಸರ್. ಈ ಟ್ಯಾಬ್ಲೆಟ್ ಇಲ್ಲ, ಆ ಟ್ಯಾಬ್ಲೆಟ್ ಇಲ್ಲ ಅಂತ ಹೇಳ್ಕೊಂಡು ಒಳ್ಳೆ ಬೇಜಾರಾಗ್ಬಿಟ್ಟಿದೆ. ಓಕೆ. ಮಧುಮೇಹಕ್ಕೆ ಬರೀ ಔಷಧಿ ತಗೊಂಡ್ರೆ ಕಡಿಮೆ ಆಗಲ್ಲ. ಯಾಕಂದರೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅನ್ನೋದು ಜೀವನ ಶೈಲಿ ರೋಗ. ಅಂದರೆ ನಮ್ಮ ಲೈಫ್ ಸ್ಟೈಲನ್ನು ನಾವು ಎಲ್ಲಿವರೆಗೆ ಸರಿ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೆ ಈ ರೋಗ ವಾಸಿ ಆಗಲ್ಲ. ನೀವು ಔಷಧಿ ಡೋಸೇಜ್ ತೊಗೊಂಡು ಜಾಸ್ತಿ ಮಾಡ್ತಾನೆ ಹೋಗಬೇಕು ವಿನಃ ನಿಮಗೆ ಕಡಿಮೆ ಅಂತ ಆಗಲ್ಲ. ಆಯಿತಾ, ನೀವು ಔಷಧಿ ಜೊತೆಗೆ, ಯಾಕಂದರೆ ನಿಮ್ಗೆ ತುಂಬ ಉಲ್ಬಣಗೊಂಡಾಗ ಔಷಧಿ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ನೀವು ಅಲೋಪತಿ ತೊಗೋತಿರೋ, ನೀವು ಆಯುರ್ವೇದ ತೊಗೋತಿರೋ, ನಿಮ್ಗೆ ಬಿಟ್ಟಿರೋದು. ಔಷಧಿ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಯಾವಾಗ ತುಂಬ ಉಲ್ಬಣಾವಸ್ಥೆಯಲ್ಲಿದ್ದಾಗ, ಅಂದರೆ ತುಂಬ ತೀವ್ರತೆ ಜಾಸ್ತಿ ಇದ್ದಾಗ. ಅದರ ಜೊತೆಗೆ ನೀವು ಜೀವನ ಶೈಲಿನ ಸರಿ ಮಾಡಿಕೊಳ್ಳೇಬೇಕು. ನಾವು ಇವತ್ತು ಹೇಳ್ತಿರೋದು ನಾವು ಹೇಗೆ ಜೀವನ ಶೈಲಿ ಸರಿ ಮಾಡಿಕೊಂಡು ಹೇಗೆ ನಾವು ಆರಾಮಾಗಿರ್ಬೋದು, ಹೇಗೆ ಮಧುಮೇಹ ನಿಯಂತ್ರಣ, ಅದೇ ಟಾಪಿಕ್ ನಾವು ಮಾತಾಡ್ತಾ ಇದ್ದೀವಿ. ಅದನ್ನು ಕೇಳಿಸ್ಕೊಳ್ಳಿ, ಅದನ್ನು ಹಾಗೇ ಫಾಲೋ ಮಾಡಿ, ಖಂಡಿತವಾಗ್ಲೂ ಕಂಟ್ರೋಲ್ ಬರುತ್ತೆ ನಿಮಗೆ. ಔಷಧಿ ತಗೊಂಡ ಜೊತೆಗೆ ನಾವು ಕೆಲವೊಂದು ಮಾಡಲೇಬೇಕು, ವ್ಯಾಯಾಮ ಮಾಡಲೇಬೇಕು, ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡಲೇಬೇಕು. ಓಕೆ, ಕಾಲ್ ಇದೆ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಸರ್, ಅಶೋಕ್ ಅಂತ ಮಾತಾಡ್ತಾ ಇರೋದು. ಹೇಳಿ ಸರ್, ಏನ್ ಪ್ರಶ್ನೆ ಕೇಳಿ. ಸರ್, ನನಗೆ ಡಯಾಬಿಟಿಕ್ಸ್ ಇಲ್ಲ, ಬೇರೆ ಸಬ್ಜೆಕ್ಟ್ ದಯವಿಟ್ಟು. ಕಣ್ಣಿಂದು ರೆಟಿನಾ ಪ್ರಾಬ್ಲಮ್ ಇದೆ ಸರ್. ಅಲೋಪತಿನಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂದ್ರು, ಆಯುರ್ವೇದಿಕ್ ನಲ್ಲಿ ಆಗುತ್ತಾ ಅಂತ ಕೇಳೋಣ ಅಂತ. ಓಕೆ. ಅದಕ್ಕೆ ನಾನು ಹಾಗೇನೆ ಏನು ಉಪಾಯ ಹೇಳಲಿಕ್ಕಾಗಲ್ಲ. ಆಯುರ್ವೇದದಲ್ಲಿ ಖಂಡಿತವಾಗ್ಲೂ ಇದೆ, ಕಣ್ಣಿನ ಬೇರೆ ಬೇರೆ ರೋಗಗಳಿಗೆ ಚಿಕಿತ್ಸೆ ಇದೆ. ಅದಕ್ಕೆ ಎಲ್ಲ ರಿಪೋರ್ಟ್ ನೋಡಬೇಕಾಗತ್ತೆ, ನಿಮ್ಮನ್ನು ನಾವು ಪರೀಕ್ಷೆನೂ ಮಾಡಬೇಕಾಗತ್ತೆ. ಆಯುರ್ವೇದದಲ್ಲಿ ಖಂಡಿತ ಇದೆ. ನಿಮ್ಮ ಹತ್ತಿರದಲ್ಲಿ ಯಾರು ಒಳ್ಳೆ ಆಯುರ್ವೇದ ಆಸ್ಪತ್ರೆನೋ ಅಥವಾ ಡಾಕ್ಟರ್ ಇದ್ದರೆ ಖಂಡಿತ ತೋರಿಸಿ ಎಲ್ಲ ರಿಪೋರ್ಟ್ ತೊಗೊಂಡೋಗಿ ಅವ್ರು ನಿಮಗೆ ಖಂಡಿತವಾಗ್ಲೂ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾರೆ. ಹಾಗೆ ನಾಳೆನೂ ಸಹಿತ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಡಯಾಬಿಟೀಸ್ ಮತ್ತು ಕಣ್ಣಿನ ಸಮಸ್ಯೆಗಳ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಹಾಗಾಗಿ ಒಂದಿಷ್ಟು ಕಣ್ಣಿನ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳು ಕೂಡ ಬರ್ತಿರ್ತಾರೆ. ಅದರಲ್ಲೂ ಕೂಡ ತಾವು ಮಾತನಾಡಿ ಅದಕ್ಕೆ ಸೂಕ್ತವಾಗಿರುವಂಥ ಚಿಕಿತ್ಸೆ ಸಲಹೆನ ಪಡಿಬೋದು ಅಂತ ಹೇಳ್ತಾ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ ಸರ್. ಇದು ನನಗೆ ರೀಸೆಂಟ್ ಆಗಿ ಒಂದು 6 ತಿಂಗಳಿಂದ ಸ್ವಲ್ಪ ಶುಗರ್ ಇದೆ ಸರ್. ಎಷ್ಟಿದೆ? ಸ್ವಲ್ಪ ಸುಸ್ತಾಗುತ್ತೆ ಒಂಥರ. ಓಕೆ, ಎಷ್ಟಿದೆ ಸರ್ ಶುಗರ್ ಲೆವೆಲ್? ಎಷ್ಟಿದೆ ಶುಗರ್ ಸರ್? ಸ್ಟಾರ್ಟಿಂಗ್ ಇದ್ ಮಾಡ್ಬೇಕಾದ್ರೆ 300 ಚಿಲ್ಲರೆ ಇತ್ತು. ಏಜ್ ಎಷ್ಟು ನಿಮ್ದು? ಸರ್, ಏಜ್ 50 ಆಗಿದೆ ಸರ್. 50 ಆಗಿದೆ. ಓಕೆ ಸರ್, ಡಾಕ್ಟರ್ ಸಂಜೀವ್ ಅವ್ರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಓಕೆ. ಏನು ಕೆಲಸ ಮಾಡ್ತೀರಿ ಸರ್? ನಾವು ಮಾಮೂಲು ಕುಕ್ ಕೆಲಸ ಮಾಡ್ತೀವಿ ಸರ್. ಓಕೆ. ನಿಮ್ಮದು ಜೀವನ ಶೈಲಿ ಹೆಂಗಿದೆ? ನಾವು ಇಷ್ಟರ ಬಗ್ಗೆ ಜೀವನ ಶೈಲಿ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಸೊ ನೀವು ಕುಕ್ ಅಂತ ಹೇಳಿದರೆ ನೀವು ನಿಮ್ಮದು ಊಟ ತಿಂಡಿ ಸರಿ ಟೈಮ್ ಅಂತ ಮಾಡ್ತಿರಲ್ಲ, ನೀವು ಯಾವ್ಯಾವ ಮಾಡ್ತಿರ್ತೀರಿ ಅಲ್ವಾ? ನಿಮಗೆ ಅಷ್ಟು ಫಿಸಿಕಲ್ ಆಕ್ಟಿವಿಟೀಸ್ ಅಂದರೆ ನಿಮ್ಮ ಅಡುಗೆ ಮಾಡೋದು ಬಿಟ್ಟು ಬೇರೆ ಏನಾದರೂ ಶರೀರಕ್ಕೆ ವ್ಯಾಯಾಮ ಮಾಡ್ತೀರಾ? ಮಾಮೂಲು ಕೆಲಸಗಳು ಇರ್ತವೆ. ಅದೇ ಹೇಳ್ತಾರೆ ನಾನು ನಿಮಗೆ. ಏನಾಗುತ್ತೆ, ಇಲ್ಲಿ ಕೆಲಸ ಮಾಡ್ತಿರ್ಬೇಕು, ಅಲ್ಲೇ ನಿಂತಿರ್ತಾರೆ ಅಥವಾ ಮಾಡ್ತಾರೆ. ಹೌದು, ಕೆಲಸ ಇದ್ದೇ ಇರುತ್ತೆ, ಕೆಲಸ ಮಾಡಲ್ಲ ಅಂತ ಹೇಳ್ತಿರಲ್ಲ, ಬಟ್ ಅಷ್ಟು ಸಾಕಾಗ್ತಿರಲ್ಲ. ಇನ್ನೊಂದು ಹೇಳಿದ್ರೆ, ಯೂಶಲಿ ಕುಕ್ಕರ್ ನೋಡಿದ್ದೀನಿ ನಾನು, ಅವರು ತಿನ್ನೋದು ಕಮ್ಮಿನೇ. ಯಾಕಂತ ಹೇಳಿದ್ರೆ ಯಾವ್ಯಾವ ಟೈಮಿಗೆ ತಿಂತಾ ಇರ್ತಾರೆ, ಅಥವಾ ಅಡುಗೆ ಮಾಡಿ 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 ಅವ್ರಿಗೆ ಒಂಥರ ತಿನ್ನಬೇಕು ಅನ್ನೋದೇ ಇರಲ್ಲ. ಸೊ ಫುಡ್ ಹೋಗದಿದ್ರು ಎಲ್ಲೋ ಒಂದು ಕಡೆ ಆ ಆಹಾರದ ಒಂದು ಇದರಲ್ಲಿ ಅವ್ರು ಕಂಪ್ಲೀಟ್ ಆ ಚಯಾಪಚಯ ಇದು ಇದೆ ಹೊರಟೋಗಿರುತ್ತದೆ. ಆಯ್ತಾ? ಆಮೇಲೆ ನಿದ್ದೆ ಇರಲ್ಲ. ಕೆಲವೊಂದ್ಸಲ ರಾತ್ರಿ ಎಲ್ಲ ಇದು ಮಾಡಬೇಕು, ಕೆಲವೊಂದ್ಸಲ ಬೆಳಗ್ಗೆ ಬೇಗ ಇದು ಮಾಡಬೇಕು. ಆಯ್ತಾ? ಇಲ್ಲಿ ಏನಾಗುತ್ತೆ, ಅವ್ರ ಲೈಫ್ ಸ್ಟೈಲ್ ಕಂಪ್ಲೀಟಾಗಿ ಹಾಳಾಗೋಗಿರುತ್ತೆ. ಸೊ ನೀವು ಸ್ವಲ್ಪ ನಿಮ್ಮ ಒಂದು ಜೀವನ ಶೈಲಿ ಮೇಲೆ ಗಮನ ಕೊಡಿ. ಯಾಕಂದರೆ ಈಗಷ್ಟೇ ಬಂದಿರೋದ್ರಿಂದ ಸ್ವಲ್ಪ ನಿಮಗೆ ಬೆಳಿಗ್ಗೆನೋ ಅಥವಾ ಸಂಜೆನೋ ಒಂದು ವಾಕ್ ಮಾಡಲಿಕ್ಕಾದ್ರೆ ಒಂದು 1 hour to 1.5 hour ವಾಕ್ ಮಾಡಿ. ಜೊತೆಗೆ ಆಹಾರವನ್ನು ನೀವೇ ಕುಕ್ ಮಾಡೋದ್ರಿಂದ ಎಲ್ಲಿ ಹೋದ್ರೂ ನಿಮಗೆ ಒಂದು ಟೈಮ್ ಇಟ್ಕೊಳ್ಳಿ. ಬೆಳಿಗ್ಗೆ
ಎದ್ದು ಒಂದು ಮೂರು ತಾಸಿನ ಒಳಗಡೆಗೆ ತಿನ್ನುವಂಥದ್ದು, ಸಂಜೆ ಒಂದು 6-6ವರೆಗೆ ತಿಂದು ಮುಗಿಸುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಕೆಲಸ ಎಷ್ಟು ಮುಖ್ಯನೋ ನಿಮ್ಮ ಆರೋಗ್ಯನೂ ಅಷ್ಟೇ ಮುಖ್ಯವಾಗಿರುತ್ತೆ ಅಲ್ವೇ? ಓಕೆ, ಹಾಗೆ ನೆಕ್ಸ್ಟ್. ನಮಸ್ಕಾರ. ಹಲೋ, ಹೇಳಿ ಸರ್, ತಮ್ಮ ಹೆಸರು, ಯಾವೂರಿಂದ? ನಾವು ಹುಬ್ಳಿಯಿಂದ ಸರ್. ಏನು ಹೆಸರು? ನಿರ್ಮಲಾ ಬಡಗೇರ್ ಅಂತ ಹೇಳಿ ನಮ್ಮ ಮಿಸಸ್. ಹಾಂ, ಕೇಳ್ರಿ, ಏನು ಪ್ರಶ್ನೆ? ಅದು ಶುಗರ್ ಇದೊಂದು 2 ವರ್ಷ ಆಯ್ತು ಸರ್. ಅದು ನಾರ್ಮಲ್ ಆಗಿ ಆಫ್ಟರ್ ಫುಡ್ 250 ಇರುತ್ತೆ ಕಾನ್ಸ್ಟಂಟ್. ಆಫ್ಟರ್ ಫುಡ್ 259. ಹಾಂ ರೀ. ಹಾಂ, ಅದು ಇದನ್ನ ಆಗಲ್ಲ ಸರ್, ಕಡಿಮೆನೇ ಆಗಲ್ಲ ಸರ್. ಅದು ಎಷ್ಟು ವಯಸ್ಸು? 38 ಸರ್. ವೈಫಿಗೆ 30 ಇಯರ್ಸ್. ಓಕೆ, ಓಕೆ. ಬಂದು ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತಾ? 2 ವರ್ಷ ಆಯ್ತು ಸರ್. ಔಷಧಿ ತಗೋತಾ ಇದ್ದೀರಾ? ಕಂಟಿನ್ಯೂ ಇದು ಟ್ಯಾಬ್ಲೆಟ್ ತೊಗೊಂತಾ ಇದ್ದೆ ಸರ್. ಓಕೆ, ಟ್ಯಾಬ್ಲೆಟ್ ತೊಗೊಂಡಾಗ ನಿಮ್ಗೆ ಅದು ಊಟ ಆದಮೇಲೆ ಇದು ಕಮ್ಮಿ ಆಗ್ತಾ ಇಲ್ಲ ನಿಮಗೆ? ಆಗ್ತಾ ಇಲ್ಲ ಸರ್. ಅದು Okay. every 3 months ಅದು ಹಿಂಗದು ನಾವು ಚೆಕಪ್ ಮಾಡುತ್ತೇವೆ ಸರ್. ಓಕೆ. ಅವರು ಏನಾದರೂ ಅವ್ರಿಗೆ ಕೆಲಸಕ್ಕೆ ಹೋಗ್ತಾರಾ? ಇಲ್ಲ ಸರ್, ಹೌಸ್ ವೈಫ್ ಸರ್. ಓಕೆ. ಅವರು ಮನೆ ಕೆಲಸ ಬಿಟ್ಟು ಬೇರೆ ಏನಾದರೂ ಶರೀರಕ್ಕೆ ಸ್ವಲ್ಪ ಆಯಾಸ ಆಗೋ ಥರ ಏನಾದ್ರು ಮಾಡ್ತಾರಾ? ಬೆಳಿಗ್ಗೆ ವಾಕ್ ಮಾಡೋದಾಗಲಿ, ಸಂಜೆ ವಾಕ್ ಮಾಡೋದಾಗಲಿ? ವಾಕಿಂಗ್ ಹೋಗ್ತಾ ಇದ್ದಾರೆ. ಓಕೆ, ಓಕೆ. ಇದರಲ್ಲಿ ಯಾವಾಗ ನಮ್ಮದು ಪೋಸ್ಟ್ ಅಪಾಂಡಿಲ್ ಅಂತ ಹೇಳ್ತೀವಿ, ಅಂದರೆ ಊಟ ತಿಂಡಿ ಆದಮೇಲೆ ಶುಗರ್ ಟ್ರಿಗರ್ ಆಗುವಂಥದ್ದು ಇರುತ್ತಲ್ಲ, ಇದೇನಕ್ಕಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಜೀರ್ಣ ವ್ಯವಸ್ಥೆನೇ ಕೆಟ್ಟೋಗಿರುತ್ತೆ. ಆಯಿತಾ? ಆಮೇಲೆ ನಾನು ಹೇಳ್ದಲ್ಲ ನಿಮಗೆ, ಶುಗರ್ ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಏನು ಪ್ಯಾಂಕ್ರಿಯಾಸ್ ಎಷ್ಟು ಇನ್ಸುಲಿನ್ನ ಸೆಕ್ರೆಟ್ ಮಾಡುತ್ತೆ ಅದನ್ನು ಸೆಲ್ಗಳು ರೆಸಿಸ್ಟ್ ಮಾಡ್ತಾ ಇರ್ತವೆ. ಅಂದರೆ ಅದೇನು ಸೆಲ್ ವಾಲ್ನ ಥಿನ್ ಮಾಡಬೇಕು, ಅದು ಆಗೋದೇ ಇಲ್ಲ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಸಬ್ಕಾನ್ಷಿಯಸ್ ಸ್ಟ್ರೆಸ್ ಇರುತ್ತೆ, ಜೊತೆಗೆ ಕ್ರಾನಿಕ್ ಇಂಡೈಜೆಷನ್ ಇದ್ದೇ ಇರುತ್ತೆ ಇವರಿಗೆ. ಓಕೆ. ಸೊ ಇವ್ರು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ, ಈಗ ಹುಬ್ಳಿಲಿರೋದ್ರಿಂದ ಅಲ್ಲಿ ಹುಬ್ಳಿ ನನ್ನ ಪ್ರಕಾರ ತುಂಬಾ ಆಯುರ್ವೇದ ಡಾಕ್ಟರ್ ಇರ್ತವೆ, ಆಯುರ್ವೇದ ಹಾಸ್ಪಿಟಲ್ ಇರ್ತವೆ. ಹೋಗ್ಬಿಟ್ಟು ಅಲ್ಲಿ ಚಿಕಿತ್ಸೆ ತಗೊಳ್ಳಿ. ನನ್ನ ಇದಕ್ಕೆ ಡಯಾಬಿಟಿಸ್ ಅನ್ನೋಕ್ಕಿಂತನೂ ಅವ್ರು ಜನರಲ್ ಆಗಿ ಹೋಗ್ಬೇಕು, ಅವಾಗ ಗೊತ್ತಾಗತ್ತೆ. ಎಲ್ಲ ಆಯುರ್ವೇದ ವೈದ್ಯರು ಒಂದು ಸಲ ಕಂಪ್ಲೀಟ್ ಆಗಿ ಜನರಲ್ ಆಗಿ ಒಂದು ಅದು ಪೇಷಂಟ್ ಇದು ಮಾಡಿಬಿಡ್ತಾರೆ. ಆಯ್ತಾ? ಅವ್ರಿಗೆ ನಾಡಿ ನೋಡ್ತಾರೆ, ಅಥವಾ ನಾಡಿ ನೋಡಿಲ್ಲ ಅಂತ ಹೇಳಿದ್ರು ಸಮೇತ ಅಜೀರ್ಣ ಇದೆಯೋ ಅಥವಾ ಬೇರೆ ಏನಾದರೂ ಇದೆಯೋ ಅಂತ ನೋಡೇ ನೋಡ್ತಾರೆ. ಅಷ್ಟು ನಮ್ಮಲ್ಲಿ ಆಯುರ್ವೇದದಲ್ಲಿ ಅಷ್ಟು ಏನಂತೀವಿ ಡಯಾಗ್ನೋಸ್ಟಿಕ್ ಮೆಥಡ್ಗಳಿದ್ದಾವೆ. ಹಾಗಾಗಿ ಅದು ಮಾಡಿದ ಕೂಡಲೇ ಅವ್ರಿಗೆ ಏನಾಗುತ್ತೆ, ಅದರ ಮೇಲೆ ಔಷಧಿ ಕೊಡ್ತಾರೆ. ಓಕೆ, ಖಂಡಿತ ಸಾಲ್ವ್ ಆಗುತ್ತೆ. 1-1.5 ತಿಂಗಳಲ್ಲಿ ಅವ್ರೇನೋ ಅನ್ಕಂಟ್ರೋಲ್ ಅಂತ ಹೇಳಿದ್ರು, ಕಂಟ್ರೋಲ್ ಬಂದೇ ಬರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಹೇಳಿ, ತಮ್ಮ ಹೆಸರು, ಯಾವೂರಿಂದ? ಸರ್, ಇದು ಐಸ್ ಟೀಲ್ ಚೆನ್ನಾಗಿ ಎತ್ಕೊಡ್ತಾ ಇದ್ದೀರಾ ಸರ್, ತುಂಬಾ ಖುಷಿ ಆಗುತ್ತೆ. ಹಾಂ ಸರ್, ಅದು ಹೇಳಿ. ನನಗೆ ಸರ್ ಒಂದು 15 ವರ್ಷದಿಂದ ಶುಗರ್ ಇದೆ. ಹಾಂ ಮೇಡಮ್. ಕಂಟ್ರೋಲ್ ಆಗಿ ಇತ್ತು. ಈಗ 180, 200, 210 ಆಗ್ತಾ ಇದೆ. ವಾಕ್ ಎಲ್ಲ ಮಾಡಿ ಎಲ್ಲ ಕಂಟ್ರೋಲ್ ಬರ್ತಾ ಇದೆ. 190, 180 ಇದೆ. ಓಕೆ. ನಮ್ಮ ಏಜ್ 64. ಪರವಾಗಿಲ್ವಾ ಸರ್ ಅಷ್ಟಿದ್ರೆ? ಯಾವುದಮ್ಮ ಇದು? ಊಟ ಆದ್ಮೇಲೆ ಅಥವಾ ಊಟಕ್ಕಿಂತ ಮುಂಚೆನಾ? ಸರ್, ಬೆಳಗ್ಗೆ ಊಟ ಮಾಡೋದಕ್ಕಿಂತ ಮುಂಚೆ 130, 120 ಇರುತ್ತೆ. ಓಕೆ. ಬ್ರೇಕ್ಫಾಸ್ಟ್ ಆದ್ಮೇಲೆ 165, 170 ಇರುತ್ತೆ. ಓಕೆ. ನೀವು ಹೇಳೋ ಪ್ರಕಾರ ನಿಮ್ಗೆ ಸ್ವಲ್ಪ ಜಾಸ್ತಿನೇ ಇದೆ. ಆಯ್ತಾ? ನೀವು ಮಾಡಬೇಕಾಗಿರೋದು, ನೀವೇನಾದ್ರು ವಾಕಿಂಗ್ ಎಲ್ಲ ಮಾಡ್ತಾ ಇದ್ದೀರಾ, ಅಷ್ಟು ಕಂಟ್ರೋಲ್ ಮಾಡಿದ್ದೀರಾ ಅಂತ ಹೇಳಿದರೆ ಸ್ವಲ್ಪ ನೀವು ಆಹಾರದ ಮೇಲೆ ಗಮನ ಕೊಡಿ. ದಿನಕ್ಕೆ 2 ಹೊತ್ತು ಆಹಾರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸರಿ ಆಗ್ಬಿಡುತ್ತೆ ಇದು. ಓಕೆ, ಆಹಾರ ಕ್ರಮನೇ ಮುಖ್ಯವಾಗಿರೋದು ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ಗಳು. ಓಕೆ, ನೋಡೋಣ. ಓಕೆ, ಹಲೋ. ಹಲೋ, ಹೇಳಿ ಸರ್, ತಮ್ಮ ಹೆಸರು, ಯಾವೂರಿಂದ? ಸರ್ ನನ್ನ ಹೆಸರು ಕುಮಾರ್ ಅಂತ, ಬೆಂಗಳೂರಿಂದ. ಕೇಳಿ ಸರ್ ಕುಮಾರ್, ಏನು ಪ್ರಶ್ನೆ ಕೇಳಿ. ಸರ್, ನಮ್ಗೆ ಅದೇನೆ ಇವಾಗ ಶುಗರ್ ಕಾಣಿಸ್ಕೊಂಡಿದೆ. ಊಟಕ್ಕಿಂತ ಮುಂಚೆ 150 ಇರುತ್ತೆ, ಊಟ ಆದ ನಂತರ 210 ತೋರಿಸುತ್ತೆ ಸರ್. ಏಜ್? ಟ್ಯಾಬ್ಲೆಟ್ ತಗೊಂತಾ ಇದೀನಿ, ವಿಲ್ಡಾಪ್ರೈಡ್ ಎಮ್ ಅಂತ. ಓಕೆ. ವಯಸ್ಸು ಸರ್? ಸರ್ 35. ಓಕೆ. ಏನು ಕೆಲಸ ಮಾಡ್ತಿದ್ದೀರಿ? ಸರ್ ನಾವು ಲೈಬ್ರರಿಗೆ ಹೋಗ್ತಾ ಇದೀವಿ. ಓಕೆ. ಓಕೆ. ಏನು ಎಷ್ಟು ಸ್ಟ್ರೆಸ್ ಇದೆ ಲೈಫಲ್ಲಿ ನಿಮಗೆ? ಸರ್, ಸ್ಟ್ರೆಸ್ ಏನಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಮ್ಮ ತೀರ್ಕೊಂಡ್ರು, ಅವಾಗಿಂದ ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿ ಯೋಚನೆ ಮಾಡಿ ಈ ತರ ಆಯ್ತು ಸರ್. ಓಕೆ. ನಿಮಗೆ ಈಗ ಅಗತ್ಯ ಇರೋದು ಒಬ್ಬ ಕೌನ್ಸಿಲರ್. ಆಯ್ತಾ? ನಿಮ್ಗೆ ಅಗತ್ಯ ಇರೋದು ಆಪ್ತ ಸಮಾಲೋಚನೆ ಅಂತ ಹೇಳ್ತೀವಿ, ಕೌನ್ಸೆಲಿಂಗ್ ಮಾಡುವಂಥದ್ದು. ಆಯ್ತಾ? ನೀವು ಫಸ್ಟ್ ಅಂದರೆ ನೀವು ಏನು ಔಷಧಿ ತಗೋತಾ ಇದ್ದೀರಾ ಅದನ್ನು ತಗೊಳ್ ಕಂಟಿನ್ಯೂ ಮಾಡಿ. ಆದರೂ ಕಂಟ್ರೋಲ್ ಬರ್ತಿಲ್ಲ ಅನ್ಬೇಕಾಗಿದ್ರೆ
ನಿಮಗೆ ಇರುವಂತಹ ತೊಂದರೆ ಅಂತ ಹೇಳಿದ್ರೆ ನಿಮಗೆ ಸೈಕಲಾಜಿಕಲಿ ನೀವು ಸ್ವಲ್ಪ ಲೋ ಇದ್ದೀರಿ. ಅದಕ್ಕೆ ನಿಮ್ಮ ಏನು ಹತ್ತಿರದಲ್ಲಿ ಇವಾಗ ಎಲ್ಲ ಕಡೆ ಸಿಗ್ತಾರೆ ನಿಮಗೆ ಕೌನ್ಸಿಲಿಂಗ್ ಮಾಡೋರು. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ನಿಮ್ಮ ಜೊತೆ ಅವರು ಆಪ್ತ ಸಮಾಲೋಚನೆ ಅಂತ ಹೇಳ್ತಾರೆ. ಅದನ್ನು ಮಾಡಿದಾಗ ನಿಮ್ಗೆ ಖಂಡಿತವಾಗಲೂ ಕಂಟ್ರೋಲ್ ಬರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ ಸರ್, ನಾಗರಾಜ್ ಅಂತ ಸರ್. ಯಾವರಿಂದ ಸರ್? ಯಲಹಂಕದಿಂದ ಸರ್. ಯಲಹಂಕದಿಂದ. ಕೇಳಿ, ಏನು ಪ್ರಶ್ನೆ ಕೇಳಿ. ಶುಗರ್ ಇದೆ ಸರ್ ನನಗೆ 19 ವರ್ಷದಿಂದ. ಹಾಂ, ನಿಮ್ಮ ವಯಸ್ಸೆಷ್ಟು ಸರ್? ನಿಮ್ಮ ವಯಸ್ಸೆಷ್ಟು? 69 ಸರ್. 69. ಓಕೆ, 50 ನಿಮಿಷ 50 ವರ್ಷಕ್ಕೆ ಬಂದಿದೆ. ಓಕೆ ಸರ್, ಮಾತಾಡಿ, ಡಾಕ್ಟರ್ ಇದ್ದಾರೆ. ಎಷ್ಟಿದೆ ನಿಮಗೆ? ನಮಸ್ಕಾರ ಸರ್. ಓಕೆ, ಔಷಧಿ ತಗೋತಾ ಇರ್ತೀರಾ ನೀವಲ್ವಾ? ಸರ್, ಔಷಧಿ ತಗೋತಾ ಇದ್ದೀನಿ, ಮಾತ್ರೆ ತಗೊಳ್ತೀನಿ. ನಾನು ನಿಮ್ಮನ್ನ ಏನ್ ಕೇಳ್ಬೇಕಂದ್ರೆ ಜನೌಷಧಿ ಟ್ಯಾಬ್ಲೆಟ್ ತಗೋಬೋದಾ ಅಂತ ಸರ್. ಓಕೆ, ನಾನು ಆಯುರ್ವೇದಿಕ್ ವೈದ್ಯ, ಆಯಿತಾ. ಆಯುರ್ವೇದ ಸಂಬಂಧಪಟ್ಟದ ಔಷಧಿಗಳ ಮೇಲೆ ನಾನು ಖಂಡಿತವಾಗಲೂ ಕಮೆಂಟ್ ಕೊಡ್ಬೋದು. ಆದರೆ ಅಲೋಪತಿಕ್ ಮೇಲೆ ನಾನು ಖಂಡಿತ ಕಮೆಂಟ್ ಕೊಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಓಕೆ, ಅಂದರೆ ಸೂಕ್ತವಾಗಿರುವಂಥ ಒಬ್ಬ ವೈದ್ಯರನ್ನು ತೋರಿಸಿ, ಆಯುರ್ವೇದ ಆಗಿರ್ಬೋದು, ಅದು ಯಾವುದೇ ನಿಮಗೆ ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರೆ, ಒಂದ್ಸರಿ ವೈದ್ಯರನ್ನು ಸಂಪರ್ಕ ಮಾಡಿದರೆ ಸೂಕ್ತವಾಗಿರುವಂಥ ಚಿಕಿತ್ಸೆ ಮಾರ್ಗವನ್ನು ಪಡಿಬಹುದು ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಯಾವೂರಿಂದ? ಹಾಂ, ನಮಸ್ಕಾರ ಸರ್. ನಮಸ್ಕಾರ ಸರ್, ಯಾವೂರು? ನಮ್ದು ಬಳ್ಳಾರಿ ಡಿಸ್ಟ್ರಿಕ್ಟ್ ಸಂದ್ರ ತಾಲೂಕು ತಾಳೂರು ಗ್ರಾಮ ಪಂಚಾಯತಿ ತಾಳೂರ್ಲಿಂದ ಸರ್ ಮಾತಾಡೋದು. ನಿಮ್ಮ ಹೆಸರು? ನನ್ನ ಹೆಸರು ನಾಗಪ್ಪ ಸರ್. ನಾಗಪ್ಪ ಅವರ. ಕೇಳ್ರಿ ನಾಗಪ್ಪ ಅವ್ರ, ಏನು ಪ್ರಶ್ನೆ? ಸರ್, ನನಗೆ ಶುಗರ್ ಬಂದು ಈಗ ಒಂದು 6 ತಿಂಗಳಾಯ್ತು ಸರ್. ಬಂದು 6 ತಿಂಗಳಾಯ್ತು. ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ಕಣ್ಣು ಆಪರೇಷನ್ ಮಾಡ್ಸ್ಕೊಂಡಿದ್ದೀನಿ ಸರ್. ಈಗ ಇತ್ತೀಚೆಗೆ ಕೈಕಾಲು ಬಹಳ ಕಿತ್ತವೆ ಸರ್. ಕಾರಣ ಏನು ಸರ್? ನಿಮ್ಮ ವಯಸ್ಸು ಎಷ್ಟು ಸರ್? ನನಗೆ ಒಂದು 54 ಇರ್ಬೇಕು ಸರ್. 54 ಇರಬೇಕು. ಓಕೆ, ಏನು ಕೆಲಸ ಮಾಡ್ತೀರಿ? ರೈತರ? ರೈತರು. ರೈತರೇ ಅಲ್ವಾ? ಓಕೆ, ನೀವು ರೈತರು ಅಂತ ನಾನು ನಿಮ್ಗೆ ಮತ್ತೆ ಶರೀರ ದಂಡನೆ ಆಗುವಷ್ಟು ಕೆಲಸ ಮಾಡಿ ಅಂತ ಹೇಳಲ್ಲ. ಆದರೆ ಇಷ್ಟು ಮಾಡಿದಾಗಲೂ ಸಕ್ಕರೆ ಕಾಯಿಲೆ ಬರ್ತಿದೆ. ನಿಮ್ಗೆ ಏನಾದ್ರು ಮನಸ್ಸಿನಲ್ಲಿ ಏನಾದ್ರು ಇದೆಯಾ? ಏನೋ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಏನಿಲ್ಲ ಸರ್, ಮಾಮೂಲು ಮನೆ ಬಾಳ ಆಯ್ತಲ್ಲ ಸರ್. ಇದಕ್ಕೆ ನಾನು ಒಬ್ಬನೇ ಸಿಂಪಲ್ ಸಣ್ಣ ರೈತ ಸರ್ ನಾನು. ಓಕೆ, ಮಧ್ಯಾಹ್ನ ಮಲಗೋ ಅಭ್ಯಾಸ ಇದೆಯಾ? ಏನ್ ಸರ್? ಮಧ್ಯಾಹ್ನ ಮಲ್ಕೊಳ್ಳೋ ಅಭ್ಯಾಸ ಇದೆಯಾ? ಮಲ್ಕೊಂಡ್ತೀನಿ ಸರ್, ಯಾವಾಗಲೂ ಮಲ್ಕೊಂಡ್ತೀನಿ ಸರ್. ಯಾವಾಗ ಸ್ವಲ್ಪ ಬದುಕು ಮಾಡಿದ್ರೆ ರೆಸ್ಟ್ ಸಿಕ್ಕಪ್ಪ ಮಲ್ಕೊಂಡ್ತೀನಿ. ಓಕೆ, ಮಧ್ಯಾಹ್ನ ಮಲಗೋದನ್ನ ಸ್ವಲ್ಪ ಬಿಡಿ, ಸರ್. ಆಯಿತಾ? ಆಮೇಲೆ ಊಟ ತಿಂಡಿ ನಾನು ಆವಾಗಿಂದ ಹೇಳ್ತಾ ಇದ್ದೀನಿ, ಬೆಳಿಗ್ಗೆ ಮತ್ತು ರಾತ್ರಿ ಮಾತ್ರ, ಸಂಜೆ ಮಾತ್ರ ಮಾಡಿ ಅಂತ. ಆ ಥರ ಮಾಡ್ಲಿಕ್ಕೆ ಶುರು ಮಾಡಿ. ನೀವು ರೈತರಾಗಿರೋದೇ ನೀವು ಜಮೀನಿಗೆ ಹೋಗೋದು, ಗದ್ದೆಗೆ ಹೋಗೋದು ಮಾಡ್ತಾ ಇರ್ತೀರ, ಅಷ್ಟು ಸಾಕಾಗತ್ತೆ ನಿಮಗೆ. ಆದರೆ ಮಧ್ಯಾಹ್ನ ಮಲಗೋದನ್ನು ಸ್ವಲ್ಪ ಬಿಡಿ, ಕಂಪ್ಲೀಟಾಗಿ ಬಿಡಿ. ಜೊತೆಗೆ ಬೆಳಗ್ಗೆ ಮತ್ತು ರಾತ್ರಿ ಊಟ ಮಾಡಿ, ಸಂಜೆ ಊಟ ಮಾಡಿ, ಸಾಕಾಗತ್ತೆ ನಿಮಗೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನನ್ನ ಹೆಸರು ಅನ್ಸೂಯ ಅಂತ. ಯಾವೂರಿಂದ? ನೆಲಮಂಗ್ಲ. ನೆಲಮಂಗ್ಲ. ಕೇಳಿ ಮೇಡಮ್, ಏನು ಪ್ರಶ್ನೆ ಕೇಳ್ರಿ. ಸರ್, ನನಗೆ ಶುಗರ್ ಟೆಸ್ಟ್ ಮಾಡ್ಸಕ್ ಹೋಗಿದ್ವಿ. ಈಗ ಒಂದು ಟಿವಿ ನೋಡ್ಕೊಂಡು ಮಾತಾಡಬೇಡಿ ಅನುಜ ಅವ್ರೆ. ಕೇಳಿ ಪ್ರಶ್ನೆ. ಈಗ ಮೊನ್ನೆ ಹೋಗಿದ್ವಿ ಟೆಸ್ಟ್ ಮಾಡ್ಸಕ್ಕೆ ಅಂತ. ಊಟಕ್ಕಿಂತ ಮುಂಚೆ 116 ಬಂದಿತ್ತು. ಊಟ ಆದ್ಮೇಲೆ 200 ಬಂದಿತ್ತು. ಓಕೆ, ಏಜ್ ಎಷ್ಟು ಮೇಡಮ್? ಏಜ್ 50. ನಿಮ್ಮ ವಯಸ್ಸು 50? ಹ್ಞೂ ಸರ್. ಓಕೆ, ನೀವು ಟೆಸ್ಟ್ ಮಾಡ್ಕೊಂಡಾಗ ಬೇರೆ ಏನಾದರೂ ಡಾಕ್ಟರ್ ಹೇಳಿದ್ರಾ ಇದನ್ನು ಬಿಟ್ಟು ಬೇರೆ ಏನಾದರೂ ತೊಂದರೆ ಇದೆ ಅಂತ ಹೇಳಿದ್ರಾ? ಇಲ್ಲ ಸರ್, ಏನೂ ಇಲ್ಲ. ಬ್ಲಡ್ ಟೆಸ್ಟ್ ಅಲ್ಲಿ ಬೇರೆ ಅಣ್ಣಗಿತ್ತು ಶುಗರ್. ಓಕೆ, ಬ್ಲಡ್ ಟೆಸ್ಟ್ ಎಲ್ಲ ಮಾತ್ರ ತಗೋಬೇಕು ಹಿಂಗೆ ಅಂತ ನಿಮ್ಗೆ ಕೇಳ್ತಾರೆ. ಅಲ್ಲ, ಈಗ ನಿಮಗೆ ಶುಗರ್ ಅಂತ ಏನು ನಿಮ್ಗೆ ನೀವು ಹೇಳ್ತಾ ಇದ್ದೀರಾ ಆ ಲೆವೆಲ್ಲು, ಅದ್ರ ಪ್ರಕಾರ ಹೋದರೆ ನಿಮಗೆ ತುಂಬ ಜಾಸ್ತಿ ಇಲ್ಲ. ಆದರೆ ನಿಮಗೆ ಆಲ್ಮೋಸ್ಟ್ ನಾವು ಅಂದರೆ ನೀವು ಡಯಾಬಿಟಿಸ್ ನಿಮಗೆ ಆಲ್ಮೋಸ್ಟ್ ಬಂದಿದೆ, ಆ ಥರ ಇದೆ ಸದ್ಯಕ್ಕೆ, ಆಯಿತಾ? ನೀವು ಇದನ್ನು ಆರಾಮವಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಆದರೆ ನೀವು ಬ್ಲಡ್ ಟೆಸ್ಟ್ ಕಂಪ್ಲೀಟಾಗಿ ಮಾಡಿದ್ದಿದ್ರೆ ನೋಡಿ ಅದರ ಲಿವರೆಲ್ಲ ತೊಂದರೆ ಇದೆಯಾ, ಲಿವರ್ ಫಂಕ್ಷನ್ ತೊಂದರೆ ಇದೆಯಾ, ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆಯಾ, ಅದೆಲ್ಲ ನೋಡ್ಕೋಬೇಕಾಗತ್ತೆ ಒಂದ್ಸಲ, ಆಯಿತಾ? ಅದೆಲ್ಲ ತೊಂದರೆ ಇದ್ದಾಗ ನೀವು ಬರೀ ಡಯಾಬಿಟಿಸ್ ಔಷಧಿ ತೊಗೊಂಡ್ರೆ ನಿಮ್ಗೇನು ಉಪಯೋಗ ಆಗಲ್ಲ. ಅದನ್ನು ಗಮನ ಹರಿಸಿ. ಯಾವ್ದಾದ್ರು ಡಾಕ್ಟರ್ ಹತ್ರ ಅಥವಾ ನಿಮ್ಮ ಮನೆ ಹತ್ರ ಆಯುರ್ವೇದ ಡಾಕ್ಟರ್ ಇದ್ದರೆ ಆ ರಿಪೋರ್ಟ್ ತೊಗೊಂಡೋಗಿ ತೋರಿಸಿ. ಅಲ್ಲಿ ಲಿವರ್ ಅಥವಾ ಕೊಲೆಸ್ಟ್ರಾಲ್ ಆ ಥರ ಎಲ್ಲ ಜಾಸ್ತಿ ಇದ್ದಾಗ ಅದನ್ನು ಸರಿಪಡಿಸ್ಕೊತಾ ಬನ್ನಿ. ಆವಾಗ ಸ್ವಲ್ಪ ನೀವು ವ್ಯಾಯಾಮ ಮಾಡೋದಾಗಲಿ ಅಥವಾ ವಾಕ್ ಮಾಡೋದಾಗಲಿ ಮಾಡಿಕೊಂಡು ಆಹಾರದಲ್ಲಿ ಸ್ವಲ್ಪ ನಿಯಂತ್ರಣ ತಗೊಳ್ಳಿ. ಸ್ಟ್ರೆಸ್ ಮಾಡ್ಕೋಬೇಡಿ. ನಿಮ್ಗೆ ಔಷಧಿ ಇಷ್ಟೇ ಇದ್ದಿದ್ದರೆ, ನೀವು ಹೇಳಿ ಥರನೇ ಇದ್ದಿದ್ರೆ ಔಷಧಿ ಖಂಡಿತವಾಗಲೂ ಇಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಮಾತಾಡಿ, ತಮ್ಮ ಹೆಸರು ಯಾವರಿಂದ?
ಸರ್ ತುಮಕೂರಿಂದ. ಹಾ ಸರ್, ಏನ್ ಹೆಸರು? ನನಗೆ 46 ಏಜ್. ಹಾ, ಅದು ಬಂದ್ಬಿಟ್ಟು ಈಗ ಶುಗರ್ ಏನೋ ಸ್ಟಾರ್ಟಿಂಗ್ ಇದೆ ಅಂತಾರೆ, 140 ಇದೆ ಊಟ ಆದ್ಮೇಲೆ. HFB ಮಾಡ್ತಿದ್ರು, ಹಂಗಾಗಿ ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಂತಾರೆ ಸರ್, ಏನ್ ಮಾಡ್ಬೇಕು? ಓಕೆ, ನಿಮಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಹೇಳಿದರೆ ಒಳ್ಳೇದೇನೆ. ಅವಾಗ ನೀವು ಏನು ಮಾಡಬೇಕಾಗತ್ತೆ ಅಂತ ಹೇಳಿದರೆ ಮಾನಿಟರ್ ಮಾಡ್ಕೋಬೇಕು. ಅಂದರೆ ಅಪ್ರಾಕ್ಸಿಮೇಟ್ಲಿ 3 ರಿಂದ 4 ವಾರ ನಿಮ್ಮ ಪರೀಕ್ಷೆಯನ್ನು ಮತ್ತೆ ಮತ್ತೆ ಮಾಡ್ಕೋಬೇಕಾಗ್ತದೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಕಾನ್ಸ್ಟೆಂಟಾಗಿ ಅಷ್ಟೇ ಇದೆಯಾ, ಜಾಸ್ತಿನೇ ಆಗ್ತಾ ಇದೆಯಾ, ಅದು ಗೊತ್ತಾಗುತ್ತೆ. ಅದಾದಮೇಲೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಅಥವಾ ಸಲಹೆ ನಾವು ಕೊಡೋಕ್ಕಾಗತ್ತೆ. ಎರಡನೇದು, ನೀವು ಅಬ್ಸರ್ವ್ ಮಾಡಿ, ನಿಮಗೆ ಜಾಸ್ತಿನೇ ಬರ್ತಾ ಇದ್ದರೆ ನಿಮ್ಗೆ ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ವಯಸ್ಸನ್ನು ಜಾಸ್ತಿ ಆಗಿಲ್ಲ. ಸೊ ನೀವು ಏನಾದ್ರು ಜಾಸ್ತಿ ದೇಹದಂಡನೆ ಮಾಡ್ತಾ ಇಲ್ವಾ, ಅಥವಾ ನಿಮ್ಮದು ಊಟದ ಪದ್ಧತಿ ಏನಾದ್ರು ಬದಲಾವಣೆ ಆಗಿದೆಯಾ, ಅಥವಾ ಅಲ್ಲೇನಾದ್ರು ಚೇಂಜ್ ಮಾಡಿಕೊಂಡ್ರೆ ಸರಿಯಾಗತ್ತಾ, ಅಥವಾ ಸ್ಟ್ರೆಸ್ ಆಗ್ತಾ ಇದೆಯಾ, ಅಥವಾ ನಿದ್ದೆ ಬರ್ತಾ ಇಲ್ವಾ, ಇದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಇದೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ನೀವು ಹೇಳೋ ಪ್ರಮಾಣದಲ್ಲಿ ನೋಡಿದ್ರೆ ನಿಮ್ಗೆ ಅವಶ್ಯಕತೆ ಬರಲ್ಲ. ಬಟ್ ಇದನ್ನು ನೀವು ಅಟ್ಲೀಸ್ಟ್ 1 ತಿಂಗಳು ಅಬ್ಸರ್ವ್ ಮಾಡಲೇಬೇಕು, ನಿಮ್ಮ ರಕ್ತ ಏನು ಶುಗರ್ ಲೆವೆಲ್ನ. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಯಾವರಿಂದ? ಸರ್ ನಾವು ಕ್ಯಾರನಗರ. ಓಕೆ, ಹೆಸರು? ಸರ್ ಗಿರೀಶ್ ಅಂತ. ಗಿರೀಶ್, ಕೇಳಿ ಸರ್, ಏನು ಪ್ರಶ್ನೆ ಕೇಳಿ. ನಮ್ಗೆ ಒಂದು 8 ವರ್ಷದಿಂದ ಸರ್ ಡಯಾಬಿಟಿಸ್ ಇದೆ. ಓಕೆ, ಮುಂದೆ ಅಷ್ಟೇನಾ? ಹೌದು ಸರ್. ಓಕೆ, ಅಲ್ಲ ಮುಂದೆ ಏನ್ ಮಾಡ್ಬೇಕು ಅಂತನಾ ಅಥವಾ ಹೆಂಗ್ ಟ್ರೀಟ್ಮೆಂಟ್ ಏನು ಪ್ರಶ್ನೆ? ಟ್ರೀಟ್ಮೆಂಟ್ ಯಾವ ತಗೊಳ್ಳೋದು ಅಂದ್ರೆ ನಾವು ಈಗ ಫುಡ್ ಅಲ್ಲೂ ಕಂಟ್ರೋಲ್ ಮಾಡಿದ್ವಿ. ಓಕೆ, ಎಲ್ಲಾನು ಮಾಡಿದ್ವಿ. ಎಷ್ಟಿದೆ ಲೆವೆಲ್, ಶುಗರ್ ಲೆವೆಲ್ ಎಷ್ಟಿದೆ? ಹಲೋ, ಅಲ್ಲ ಶುಗರ್ ಲೆವೆಲ್ ಎಷ್ಟಿದೆ ಸರ್? ನಮ್ಗೀಗ 180 ಖಾಲಿ ಹೊಟ್ಟೆಲಿ ಇರುತ್ತೆ ಸರ್. 220 230 ಆಫ್ಟರ್. ವಯಸ್ಸು ಎಷ್ಟು? ಆದ್ಮೇಲೆ ಇರುತ್ತೆ. ಏಜ್ ಎಷ್ಟು? ನಮ್ಗೆ ಸರ್ ಈಗ 43. ನನಗೆ ಬಂದೆಲ್ಲ ಒಂದು 8 ವರ್ಷ ಆಯ್ತು. ಓಕೆ ಓಕೆ, ಅಂದ್ರೆ ಆಲ್ಮೋಸ್ಟ್ 30. ಸರ್ ಯಾವ ತರ ಕಂಟ್ರೋಲ್ ಮಾಡೋದು? ಈಗ ನಮ್ ಸರ್ ಹೇಳ್ತಿದ್ರು ಬೆಳಿಗ್ಗೆ ತಿಂಡಿ ತಿಂದು ಸಂಜೆ ಊಟ ಮಾಡಿ ಅಂತ ಹೇಳ್ತಿದ್ರು. ಈಗ ಡಾಕ್ಟರ್ ನಮ್ಗೆ ಸಜೆಸ್ಟ್ ಮಾಡಿರ್ತಾರೆ, ಅದನ್ನ 5 ಭಾಗ ಮಾಡ್ಕೊಳ್ಳಿ, ಅಲ್ಪ ಆಹಾರ ಉಪಯೋಗಿಸಿ ಅಂತ ಹೇಳ್ತಿರ್ತಾರೆ. ನಮ್ಮ ಡಾಕ್ಟರ್ ಸಲಹೆ ಕೊಡ್ತಿದ್ರು. ಈಗ ನಮ್ಮ ಈಗ ಡಾಕ್ಟರ್ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ನಮ್ಮ ಮಾಹಿತಿ ತಗೋತಿದ್ದೆ. ಬೆಳಿಗ್ಗೆ ಆಹಾರ ತಿಂದು ಸಂಜೆ ಊಟ ಮಾಡಿ ಅಂತ ಹೇಳ್ತಿದ್ರು. ಡಯಾಬಿಟಿಸ್ ಪೇಷಂಟ್ ಅಷ್ಟೊತ್ತು ಗ್ಯಾಪ್ ತಗೋಬಹುದಾ ಅಂತ. ಓಕೆ, ನಾನು ಅದನ್ನು ಮೊದಲೇ ಇದಕ್ಕೆಲ್ಲ ನಾನು ವಿವರಣೆ ಕೊಟ್ಟಿದ್ದೀನಿ. ಪದೇ ಪದೇ ಆಹಾರ ತಗೊಂಡ್ರೆ ಏನಾಗುತ್ತೆ ಅನ್ನೋದನ್ನು ವಿವರಣೆ ಕೊಟ್ಟಿದ್ದೀನಿ, ಆಯಿತಾ? ನಮ್ಮ ದೇಹ ಒಂದು ಮೆಕ್ಯಾನಿಕ್ ಮಷಿನ್ ಅಲ್ಲ. ನಮ್ಮ ದೇಹ ಅದರದೇ ಆದ ಒಂದು ಹಾರ್ಮೋನ್ ಸಿಸ್ಟಮ್ ಮೇಲೆ ಅಥವಾ ಅದರ ಪ್ರತಿಯೊಂದು ಅಂಗಗಳು ಒಂದಕ್ಕೊಂದು ಕನೆಕ್ಟ್ ಆಗಿ ಮಾಡುವಂಥದ್ದು, ಆಯಿತಾ? ನಾನು ಒಂದು ಆಯುಷ್ ಎಪಿಸೋಡಲ್ಲೇ ನಾನು ಹೇಳ್ತಾ ಇದ್ದೆ, ಹೇಗೆ ತಿನ್ನಬೇಕು, ಕಣ್ಣಿಂದ ನೋಡಬೇಕು, ಅದಕ್ಕೆ ನಮಗೆ ಕಿವಿಲಿ ಗೊತ್ತಾಗಬೇಕು ಇವತ್ತೇನು ಅಡುಗೆ ಆಗ್ತಿದೆ ಅಂತ ಹೇಳಿಬಿಟ್ಟು, ಮೂಗಲ್ಲಿ ಗೊತ್ತಾಗಬೇಕು. ಅವಾಗೆಲ್ಲ ಜೀರ್ಣರಸಗಳು ಉತ್ಪತ್ತಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾವು ತಿಂತೀವಿ. ಆ ಸ್ಪರ್ಶ ಒಳಗಡೆ ತಿಂತಾ ಇರಬೇಕಾದ್ರೆ ಟಿ ವಿ ನೋಡಬಾರ್ದು, ಅಂದರೆ ಮೊಬೈಲ್ ನೋಡಬಾರ್ದು, ನ್ಯೂಸ್ ಪೇಪರ್ ಓದಬಾರ್ದು, ಏನು ತಿನ್ನಬೇಕು ಅಂತ. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಜೀರ್ಣ ವ್ಯವಸ್ಥೆ ಸರಿಯಾಗಿರ್ತದೆ. ಜೀರ್ಣ ವ್ಯವಸ್ಥೆ ಸರಿಯಾಗಿ ಇರಬೇಕು ಅಂತ ಹೇಳಿದ್ರೆ ಒಂದು ಸಲ ತಿಂದ ಆಹಾರ ಸಂಪೂರ್ಣ ಜೀರ್ಣ ಆಗೋವರೆಗೆ ನಾವು ಅದನ್ನು ಹಾಗೆ ಬಿಡಬೇಕಾಗತ್ತೆ. ಅದು ಆಗಲಿಕ್ಕೆ 4 ರಿಂದ 6 ತಾಸು ಬೇಕೇ ಬೇಕು. ಹಾಗಾಗಿ ಪದೇ ಪದೇ ತಗೊಳ್ಳುವಂಥದ್ದು ಇವನ್ ಅಲ್ಪ ಆಹಾರ ಆಗಿರಲಿ, ಎಷ್ಟೇ ಕ್ವಾಂಟಿಟಿ ಇರಲಿ, ಅದು ತಪ್ಪೇ ಆಗತ್ತೆ. 2 ಬಿಸ್ಕೆಟ್ ನೀವು ತಿಂತೀರಾ ಅಂದರೂ ಅದು ಒಂದು ಆಹಾರ ಅಂತ ಆಗ್ಬಿಡುತ್ತೆ, ಒಂದು ಊಟ ಅಂತ ಆಗ್ಬಿಡುತ್ತೆ. ನೀವಿಲ್ಲಿ ನಾನು ಊಟ ಅಂದರೆ ಬರೀ ಅನ್ನ ಸಾಂಬಾರು, ಅನ್ನ ರಸಮ್ಮು, ಅನ್ನ ಮೊಸರು ತಿಂದ್ಬಿಟ್ಟು ಮುಗಿಸೋದಲ್ಲ. ನಾವೆಲ್ಲ ಊಟ ಅಂತಲೇ ಹೇಳ್ತೀವಿ. ಅಂದರೆ ಒಂದು ಸಲ ತಗೊಳ್ಳುವಂಥ ಆಹಾರ ನಮ್ಮ ದೇಹಕ್ಕೆ ಒಂದು ಊಟ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ನೀವು ಬೆಳಗ್ಗೆ ಹೊತ್ತು ನಾನು ತಿಂಡಿ ಅಂತ ಹೇಳಿಲ್ಲ, ಇಲ್ಲಿ ಒಂದು ಊಟ ಮಾಡಿ ಅಂದೆ. ನೀವು ಅದನ್ನು ಏನು ಬೇಕಾದ್ರೂ ತಗೊಳ್ಳಿ. ನೀವು ತಿಂಡಿ ತಿಂತಿರೋ, ನೀವು ನಿಮ್ಮ ಒಂದು ಶೈಲಿಯಲ್ಲಿ ಏನೋ ಊಟನೇ ಮಾಡ್ತಿರೋ, ರೊಟ್ಟಿ ತಿಂತಿರೋ, ಅನ್ನ ತಿಂತಿರೋ, ನೀವು ಏನು ಬೇಕಾದ್ರೂ ಮಾಡ್ಕೋಬಹುದು. ಅದು ನಿಮಗೆ ಬಿಟ್ಟಿದ್ದು. ಅದಾದಮೇಲೆ ಸಂಜೆ 6:00 ಊಟ ಮಾಡಿ ಅಂತ ಹೇಳಿದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಥವಾ ನಮ್ಮ ದೇಹ ಕೆಲಸ ಮಾಡೋದು ಅದಕ್ಕೆ ಅದರದೇ ಆದ ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ. ನಾವು ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿದ್ರೆ ಏನು ಮಾಡುತ್ತೆ, ರೋಗಗಳನ್ನ ತಗೊಂಡು ಬರುತ್ತೆ ಅಷ್ಟೇ, ಇನ್ನೇನೂ ಆಗಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹೇಳಿ ಮೇಡಮ್, ತಮ್ಮ ಹೆಸರು? ಯಾವರಿಂದ? ಸ್ವಲ್ಪ ಜೋರ ಮಾತಾಡಿ. ಸುಮಾ ಅಂತ, ಶಿರಾದಿಂದ. ಹೇಳಿ, ಏನ್ ಪ್ರಶ್ನೆ? ನನಗೆ 4 ವರ್ಷದಿಂದ ಸುರುಳಿದೆ ಸರ್. ಎಷ್ಟು? ಊಟ ಆದ್ಮೇಲೆ 214 ಇದೆ ಸರ್. ಚೆಕ್ ಮಾಡ್ಕೊಂಡಿದ್ದೀನಿ. ಓಕೆ, ನಿಮ್ಮ ವಯಸ್ಸು ಎಷ್ಟು? ಊಟಕ್ಕೆ ಮುಂಚೆ 160 ಇರುತ್ತೆ ಸರ್. ನಿಮ್ಮ ಏಜ್? 35 ಸರ್. ಓಕೆ, 35. ಬಂದು ಎಷ್ಟು ವರ್ಷ ಆಗಿದೆ ಅಮ್ಮ?
4 ವರ್ಷ ಆಗಿದೆ ಸರ್. ಓಕೆ, ಆಲ್ಮೋಸ್ಟ್ ನಿಮಗೆ 31ನೇ ವರ್ಷಕ್ಕೆ ನಿಮಗೆ ಈ ರೋಗ ಬಂದಿದೆ. ಡೆಂಗ್ಯೂ ಬಂದಿತ್ತು ಸರ್, ಅವಾಗಿಂದ ಶುಗರ್ ಸ್ಟಾರ್ಟ್ ಆಗಿದೆ. ಡೆಂಗ್ಯೂ ಬಂದಿತ್ತಾ? ಹೌದು ಸರ್. ಓಕೆ, ನಿಮಗೆ ಡೆಂಗ್ಯೂ ಬಂದಿರೋದಕ್ಕೆ ಶುಗರ್ ಬಂದಿದೆ ಅಂತ ಅಲ್ಲ, ಅಲ್ಲಿ ಏನೋ ಒಂಥರ ಕೆಟ್ಟಿರುತ್ತೆ, ಅದು ಬಂದಿರುತ್ತೆ ಅಷ್ಟೇ. ಆಯಿತಾ? ಮತ್ತೇನೆ ಇಷ್ಟು ತುಂಬ ಚಿಕ್ಕ ವಯಸ್ಸು, ನಾವು ಇವಾಗಷ್ಟೇ ಮಾತಾಡ್ತಾ ಇದ್ವಿ ಅಲ್ವಾ, ಚಿಕ್ಕ ವಯಸ್ಸಿಗೆ ಬರ್ತಾ ಇದೆ. ಯಾಕಂತಂದರೆ ಇಲ್ಲಿ ಎಲ್ಲೋ ವ್ಯತ್ಯಯ ಆಗೇ ಆಗಿರುತ್ತೆ. ಆಯಿತಾ? ನಾವಿಲ್ಲಿ ತಿನ್ನೋ ಆಹಾರ ಎಲ್ಲೋ ವ್ಯತ್ಯಯ ಮಾಡಿರ್ತೀವಿ, ಜೊತೆಗೆ ನಾವು ನಮ್ಮ ಜೀವನ ಶೈಲಿ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆವಾಗಲೇ ಸಕ್ಕರೆ ಕಾಯಿಲೆ ಬರುವಂಥದ್ದು. ನಮ್ಮ ಲಿವರ್ ಹಾಳಾಗಿರ್ತದೆ, ನಮ್ಮದು ಸ್ಟಮಕ್ ಹಾಳಾಗಿರ್ತದೆ, ನಮ್ಮದು ಇಂಟೆಸ್ಟೈನ್ ಹಾಳಾಗಿರ್ತದೆ. ಆವಾಗಲೇ ಮತ್ತೆ ನಮ್ಮಲ್ಲಿ ಒತ್ತಡ ತುಂಬ ಇರ್ತದೆ. ಆವಾಗಷ್ಟೇ ಇಷ್ಟು ಚಿಕ್ಕ ವಯಸ್ಸಲ್ಲಿ ಬರಲಿಕ್ಕೆ ಸಾಧ್ಯ. ಹಾಗಾದರೆ ವಯಸ್ಸಾದ ಬರಲೇಬೇಕಾ? ಖಂಡಿತವಾಗ್ಲೂ ಇಲ್ಲ. ವಯಸ್ಸಾದ್ಮೇಲೆ ಯಾಕೆ ಬರ್ತದೆ? ಅಷ್ಟು ನಾವೊಂದು 60 ವರ್ಷ ಕೆಲಸ ಮಾಡಿದ್ರೆ ದೇಹವನ್ನು ದಂಡನೆ ಮಾಡಿ ಹಾಕಿರ್ತೀವಿ, ಅವಾಗ ಸುಲಭವಾಗ್ತಾ ಇತ್ತು. ಬಿಟ್ಟರೆ ನಮ್ಗೆ ಬರಲೇಬೇಕು, ಮಧುಮೇಹ ಬರಲೇಬೇಕಂತ ಖಂಡಿತವಾಗ್ಲೂ ಇಲ್ಲ. ವಯಸ್ಸಾದ ಕೂಡಲೇ ಬರಬೇಕು ಅನ್ನೋದು ಖಂಡಿತವಾಗ್ಲೂ ಇಲ್ಲ. ನೀವು ನೋಡಬೇಕಾಗಿರೋದು ಇವಾಗ ನನ್ನ ಆಹಾರದಲ್ಲಿರೋ ಬದಲಾವಣೆ ಆಗಿದೆಯಾ, ಜೀವನ ಶೈಲಿ ಬದಲಾವಣೆ ಆಗಿದೆಯಾ, ನನಗೆ ಸ್ಟ್ರೆಸ್ ಇದೆಯಾ, ಇದೆಲ್ಲವನ್ನು ನೋಡಿ ಕೂಲಂಕುಷವಾಗಿ ಅದನ್ನು ಸರಿ ಮಾಡ್ಕೊಳ್ಳಿ. ಆವಾಗಲೇ ಸರಿಯಾಗುತ್ತೆ. ಬಿಟ್ಟರೆ ನನಗೆ ಶುಗರ್ ಇದೆ, 160 ಇದೆ, 280 ಇದೆ, ಇದೆಲ್ಲ ವರ್ಕ್ ಆಗಲ್ಲ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ? ನಿಮ್ಗೆ ಶುಗರ್ ಈಗ ನಾವು 90 ಇರಬೇಕು ಅಥವಾ 110 ಇರಬೇಕು ಅಥವಾ 150 ಇರಬೇಕು ಅಂತೆಲ್ಲ ಹೇಳ್ತಾ ಇರ್ತೀವಿ ಲ್ಯಾಬ್ ರಿಪೋರ್ಟಲ್ಲಿ. ಇದು ಜನರಲೈಸ್ ಸ್ಟೇಟ್ಮೆಂಟ್ ಅಷ್ಟೇ. ಎಲ್ಲರಿಗೂ ಅಷ್ಟೇ ಇರಬೇಕಾ? ಖಂಡಿತವಾಗ್ಲೂ ಇಲ್ಲ. ಕೆಲವೊಬ್ಬರಿಗೆ 130 ಅಥವಾ 150 ಫಾಸ್ಟಿಂಗ್ ಇದ್ದಾಗಲೂ ಅವ್ರಿಗೆ ಯಾವುದೇ ಕಾಂಪ್ಲಿಕೇಶನ್ ಇರಲ್ಲ, ಅವ್ರು ಆರಾಮಾಗೇ ಇರ್ತಾರೆ. ಅದು ಅವರ ಶರೀರಕ್ಕೆ ಅವರಿರುವಂತಹ ಇದಕ್ಕೆ ಅದು ನಾರ್ಮಲ್ ಆಗೇ ಇರ್ತದೆ. ಆಯ್ತಾ? ಹಣ್ಣತನ ಇದನ್ನು ಎಲ್ಲರಿಗೂ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ನಾವು ಒಂದು ಲ್ಯಾಬಲ್ಲಿ ಪ್ಯಾರಾಮೀಟರ್ ಕೊಟ್ಟಾಗ ಒಂದಿಷ್ಟು ಜನರನ್ನ ಸೇರಿಸ್ಕೊಂಡು ಅದನ್ನ ಅಧ್ಯಯನ ಮಾಡಿದಾಗ ಏನು ಬರುತ್ತೆ ಅಂದ್ರೆ ಎವರೇಜ್ ತಗೊಂಡೆ ನಮ್ಮ ಜಗತ್ತಿನಲ್ಲಿ ಡಾಕ್ಟರ್ಗಳು ಅಥವಾ ಪೆಥಾಲಜಿಸ್ಟ್ ಅದನ್ನ ಈ ಪ್ಯಾರಾಮೀಟರ್ ಇರಬೇಕು ಅನ್ನೋದನ್ನ ಕೊಡ್ತಾರೆ. ಬಿಟ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಆದ ಕೂಡಲೇ ಶುಗರ್ ಪೇಷಂಟ್ ಆಗಲ್ಲ. ಕರೆಕ್ಟ್. ಹಾಗೆ ಅದನ್ನು ಯಾವತ್ತೂ ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ ಎಲ್ಲಿಯವರೆಗೆ ನಿಮಗೆ ಆ ಕೆಲವೊಂದು ಲಕ್ಷಣಗಳು ಬರಲ್ವೋ ಅಲ್ಲಿವರೆಗೆ ನೀವು ಶುಗರ್ ಅಂತ ಅಂದ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಆ್ಯಕ್ಚುಲಿ. ಓಕೆ ಸರ್, ಇನ್ನೊಂದು ಪ್ರಶ್ನೆ ಅಂದರೆ ಇತ್ತೀಚೆಗೆ ರಿವರ್ಸ್ ಡಯಾಬಿಟಿಕ್ ಅಂತ ಹೇಳ್ತಾರೆ. ಏನಿದು? ನಿಜ ರಿವರ್ಸ್ ಆಗುತ್ತಾ, ನಾರ್ಮಲ್ ಆಗುತ್ತಾ, ಏನಿದು ತಮ್ಮ ಪ್ರಕಾರ? ಓಕೆ, ರಿವರ್ಸ್ ಡಯಾಬಿಟಿಸ್ ಅಂದರೆ ಏನು? ಯಾವುದೇ ರೋಗವನ್ನು ರಿವರ್ಸ್ ಮಾಡ್ತೀವಿ ಅಂದರೆ ಏನು ಅಂತ ಹೇಳಿದ್ರೆ, ಈಗ ನನಗೆ ಡಯಾಬಿಟಿಸ್ ಇದೆ, ನನಗೆ ರಿವರ್ಸ್ ಆಗಬೇಕು ಅಂತ ಹೇಳಿದರೆ ನಾನು ನನ್ನ ಸಹಜವಾದ ನನ್ನ ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನು ನಾನು ಉಪಯೋಗಿಸ್ತೇ ಇರಬೇಕಾದ್ರೆ ಶುಗರ್ ಜಾಸ್ತಿ ಆಗಲ್ವಾ? ಅವಾಗ ಅದು ಡಯಾಬಿಟಿಸ್ ರಿವರ್ಸ್ ಅಂತ ಒಪ್ಕೋತೀನಿ ನಾನು. ಆದರೆ ಇವಾಗ ಯಾವುದೂ ಆಗ್ತಿಲ್ಲ. ಇವಾಗ ಡಯಾಬಿಟಿಸ್ ರಿವರ್ಸ್ ಅಲ್ಲ ಅಂತ ಹೇಳಿದ್ರೆ 2 ಮಾಡ್ತಾರೆ. ಒಂದು, ನಿಮ್ಮ ಕಾಪ್ಸನ್ನ 0 ಮಾಡಿಬಿಡ್ತಾರೆ. ಆಯ್ತಾ? ಅಂದರೆ ಯಾವುದು ಶುಗರ್ ಜಾಸ್ತಿ, ನಿಮಗೊಂದು ಇವಾಗ ಮಷಿನ್ ಬಂದ್ಬಿಟ್ಟಿದೆ, ಇಲ್ಲಿ ಹಾಕೊಂಡ್ಬಿಟ್ಟು ನೋಡಿ ಯಾವ ಶುಗರ್ ಜಾಸ್ತಿ ಅದನ್ನು ಸ್ಟಾಪ್ ಮಾಡಿ. ಜೀವನ ಹಾಗೆ ನಡೆಯೋದೇ ಇಲ್ಲ. ನೀವು ಇಲ್ಲೇ ಒಂದು ಮಷೀನ್ ಹಾಕೊಂಡು ಅಥವಾ ಪದೇ ಟೆಸ್ಟ್ ಮಾಡ್ಕೊಂಡು ನೋಡ್ತಿರ್ಬೇಕಾದ್ರೆ ನೀವು ಇನ್ನಷ್ಟು ಸ್ಟ್ರೆಸ್ ಅನ್ನ ಬಿಲ್ಡ್ ಮಾಡ್ತಾನೆ ಇದ್ದೀರಿ. ಅಯ್ಯೋ ನಾನು ಇಡ್ಲಿ ಜಾಸ್ತಿ ಆಗ್ಬಿಡ್ತು, ನಾನು ಇಡ್ಲಿ ಬಿಡ್ತೀನಿ. ಅಯ್ಯೋ ನಾನು ದೋಸೆ ಜಾಸ್ತಿ ದೋಸೆ ಬಿಟ್ಬಿಡ್ತೀನಿ. ಅಯ್ಯೋ ನಾನು ಇಷ್ಟು ಅನ್ನೋದನ್ನ ಬಿಟ್ಟು ನಾನು ಜಾಸ್ತಿ ಆಗ್ಬಿಡ್ತು, ಇಷ್ಟು ಕಮ್ಮಿ ಮಾಡ್ತೀನಿ. ಹಂಗೆ ನಡೆಯೋದೇ ಇಲ್ಲ. ದೇಹಕ್ಕೆ ತನ್ನದೇ ಆದ ಪೌಷ್ಟಿಕಾಂಶ ಬೇಕು, ದೇಹಕ್ಕೆ ತನ್ನದೇ ಆದ ಇಷ್ಟು ಅಂದ್ರೆ ಪ್ರಮಾಣ ಬೇಕೇ ಬೇಕು. ಆಯ್ತಾ? ಇಲ್ಲಾಂದ್ರೆ ದೇಹ ನಡೆಯೋದೇ ಇಲ್ಲ. ಈ ಥರ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಎಲ್ಲವನ್ನ ಬಿಟ್ಟು ಬಂದು ನಾನು ಶುಗರ್ ಕಮ್ಮಿ ಮಾಡ್ಕೋತೀನಿ ಅಂದರೆ ಖಂಡಿತ ಅದು ಶುಗರ್ ರಿವರ್ಸಲ್ ಅಲ್ಲ. ನೀವು ಶುಗರ್ ಸ್ಪೈಕ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಲ್ಲಿ. ಅಂದ್ರೆ ನಿಮ್ಮ ಇಂಟೆನ್ಷನ್ ಏನು? ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಕಮ್ಮಿ ಮಾಡೋದು, ಅದಲ್ಲವೇ ಇಲ್ಲ. ಶುಗರ್ ರಿವರ್ಸಲ್ ಅಂತ ಹೇಳಿದ್ರೆ ನೀವು ನಿಮ್ಮ ಸಾಂಪ್ರದಾಯಿಕ ರೀತಿಯಲ್ಲಿ ಅಥವಾ ನಿಮ್ಮ ಜನರೇಷನ್, ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಏನು ತಿಂದಿದ್ರು ಅದನ್ನೇ ತಿಂದುಕೊಂಡು ಸರಿಯಾದ ರೀತಿಯಲ್ಲಿ ತಿಂದುಕೊಂಡು ಅವಾಗ ಶುಗರ್ ನಾರ್ಮಲ್ ಇದೆಯಾ? ಹಬ್ಬ ಹರಿದಿನಗಳಲ್ಲಿ ನೀವು ಪಾಯಸನೋ ಸ್ವೀಟೋ ಹೋಳಿಗೆನೋ ತಿಂದ್ಕೊಂಡು ನಾರ್ಮಲ್ ಇದೆಯಾ? ಅವಾಗ ನಾನು ಒಪ್ಕೋತೀನಿ ಶುಗರ್ ರಿವರ್ಸಲ್ ಅಂತ. ಯಾರೂ ಡಯಾಬಿಟಿಕ್ ರಿವರ್ಸಲ್ ಈ ನಿಟ್ಟಿನಲ್ಲಿ ಮಾಡ್ತಾನೇ ಇಲ್ಲ. ಓಕೆ, ಹಾಗಿದ್ರೆ ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ. ಅದಕ್ಕಿಂತ ಮುಂಚೆ ಒಂದಿಷ್ಟು ಡಾಕ್ಟರ್ ಸಂಜೀವ್ ಅವರ ಸರಳವಾಗಿರುವಂತಹ ಸಿಹಿ ಸೂತ್ರಗಳು ಹೇಳೋದಾದ್ರೆ ಏನೇನು? ತುಂಬ ಚೆನ್ನಾಗಿ ಹೇಳಿದ್ರಿ ಸಿಹಿ ಸೂತ್ರಗಳು ಅಂತ ಹೇಳ್ಬಿಟ್ಟು. ದಯವಿಟ್ಟು ಇದನ್ನು ಗಮನಿಸಿ. ನಿಮ್ಮ ಹತ್ರ ಪೆನ್ನು ಪೇಪರ್ ಇದ್ರೆ ನೋಟ್ ಮಾಡ್ಕೊಳ್ಳಿ ಅಥವಾ ರೆಕಾರ್ಡ್ ಮಾಡ್ಕೊಳ್ಳಿ. ಎಲ್ಲರಿಗೆಲ್ಲ ಮೊಬೈಲ್ ಇರುತ್ತೆ, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡ್ಬಿಡಿ, ತೊಂದರೆ ಇಲ್ಲ. ನೋಡಿ, ನನ್ನ ತುಂಬ ಫೇವ್ರೇಟ್ ಅಂತ ಹೇಳಿದ್ರೆ ಡಯಾಬಿಟಿಸನ್ನೇ. ಯಾಕಂತ ಹೇಳಿದ್ರೆ ಡಯಾಬಿಟಿಸ್ ಶುರು ಆದಾಗ ಅಥವಾ ಸ್ವಲ್ಪ ಹಂತದವರೆಗೆ ಅದನ್ನು ಸುಲಭವಾಗಿ ರಿವರ್ಸ್ ಮಾಡ್ಬೋದು, ಸುಲಭವಾಗಿ ಕಮ್ಮಿ ಮಾಡಬಹುದು. ಆಯ್ತಾ? ಇದಕ್ಕೆ ಸುಲಭವಾದ ಸಿಹಿ ಸೂತ್ರಗಳನ್ನು ಕೊಡ್ತಾ ಹೋಗ್ತೇನೆ. ಆಯ್ತಾ? ಒಂದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಏಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೂರ್ಯೋದಯಕ್ಕಿಂತ ಮುಂಚೆ ನೀವು ಎದ್ದರೆ ನಿಮಗೆ ತುಂಬ ಹಲವಾರು ರೋಗಗಳು ಬರೋದೇ ಇಲ್ಲ. ಆಯ್ತಾ? ಬೆಳಿಗ್ಗೆ ನಿಮ್ಗೆ ಎಷ್ಟೊತ್ತಾಗುತ್ತೆ? 40 ನಿಮಿಷ ಆಗತ್ತಾ, 1 ಅವರ್ ಆಗತ್ತಾ? ನಿಮ್ಮದೇ ಸ್ಟೈಲಲ್ಲಿ ವಾಕ್ ಮಾಡಿ. ಸ್ಪೀಡ್ ಮಾಡಬೇಕು ಅಲ್ಲ, ನಿಮ್ಮ ಇದರಲ್ಲಿ ವಾಕ್ ಮಾಡಿ.
ಅದಾದಮೇಲೆ ತುಂಬ ಟೀ ಕಾಫಿ ಕುಡಿಯುತ್ತಾ ಕೂತ್ಕೋಬೇಡಿ. ಕಾಫಿ ಕುಡಿದ್ರೆ ಮಾತ್ರ ನಾನು ಟಾಯ್ಲೆಟ್ ಹೋಗ್ತೀನಿ, ಅದೆಲ್ಲ ಅಭ್ಯಾಸ ಖಂಡಿತವಾಗ್ಲೂ ಮಾಡ್ಕೋಬೇಡಿ. ಆಯಿತಾ? ಕಾಫಿ ಕುಡಿಬೇಕಾದ್ರೆ ಇನ್ನೊಂದು ಸ್ನ್ಯಾಕ್ಸ್ ತೊಗೊಳ್ಳೋದು ಖಂಡಿತ ಮಾಡಬೇಡಿ. ನೇರವಾಗಿ ತಿಂಡಿಗೆ ಬನ್ನಿ, ಅಥವಾ ಆ ಟೈಮಲ್ಲಿ ಊಟ ಮಾಡಿ. ಒಂದು 6 ಗಂಟೆ ಸೂರ್ಯೋದಯ ಅಂತ ಹೇಳಿದರೆ 8-8.5 ವರ್ಷ ಒಳಗಡೆಗೆ ನಿಮ್ಮದು ತಿಂಡಿ ಮುಗ್ದಿರಬೇಕು. ಆಯಿತಾ? ಅಂದರೆ ಚೆನ್ನಾಗಿ ತಿನ್ನಿ, ಹೊಟ್ಟೆ ತುಂಬುವಷ್ಟು ತಿನ್ನಿ. ಅದಾದಮೇಲೆ ಏನು ತಿನ್ನಲೇಬೇಡಿ. ಮಧ್ಯಾಹ್ನ ಹಸಿವಾಗತ್ತಾ, ನಿಮ್ಮ ಫೇವ್ರೇಟ್ ಹಣ್ಣುಗಳನ್ನ ತಗೊಳ್ಳಿ, ಮಿಕ್ಸ್ ಮಾಡ್ಕೊಬೇಡಿ. ಒಂದು ಹಣ್ಣು ಒಂದು ಸಲಕ್ಕೆ ತಿನ್ನಿ, ಹೊಟ್ಟೆ ತುಂಬಿಸ್ಕೊಳ್ಳಿ. ಆರಾಮವಾಗಿರಿ. ಮಧ್ಯಾಹ್ನ ನಿದ್ರೆ ಮಾಡಬೇಡಿ. ಸಂಜೆ 6:00ವರೆಗೆ ಸರಿಯಾಗಿ ಬೆಳಗ್ಗೆ ಎಷ್ಟು ನಿದ್ರೋ ಅದರ ಅರ್ಧದಷ್ಟು ಪ್ರಮಾಣ, ಅಂದರೆ ನಿಮ್ಗೆ ಇಲ್ಲಿವರೆಗೆ ತಿನ್ನಲೇಬಾರ್ದು. ಹೊಟ್ಟೆ ಸ್ವಲ್ಪ ಖಾಲಿ ಇರೋ ಥರ ಬಿಟ್ಬಿಟ್ಟು ತಿನ್ನಿ. ಯಾಕಂದರೆ ನಮ್ಗೆ ಜೀರ್ಣ ಆಗಲಿಕ್ಕೆ ಜಾಸ್ತಿ ಹೊತ್ತಿಲ್ಲ ಅಲ್ಲಿ. ಆಯಿತಾ? ಅದಾದಮೇಲೆ ತುಂಬಾ ಇಂಪಾರ್ಟೆಂಟು, ನಮ್ಮ ಮಧುಮೇಹಕ್ಕೆ ಚಿಕಿತ್ಸೆ ಕೊಡುವಂಥದ್ದು ಒಳ್ಳೆಯ ಸುಖವಾದ ನಿದ್ರೆ. ಎಷ್ಟು ಗಂಟೆ ಮಾಡಬೇಕು? ಅಟ್ಲೀಸ್ಟ್ 10 ಗಂಟೆಗೆ ನೀವು ನಿದ್ದೆ ಮಾಡಲೇಬೇಕು. ನಿಮಗೆ 7 ತಾಸಿನ ನಿದ್ದೆ ನೀವು ಚೆನ್ನಾಗಿ ಮಾಡ್ತು ಅಂತ ಹೇಳಿಬಿಟ್ರೆ ಡಯಾಬಿಟಿಸ್ ನಿಮ್ಮ ಹತ್ರ ಖಂಡಿತವಾಗ್ಲೂ ಬರಲ್ಲ. ಮುಖ್ಯವಾದ ಒಂದು ಸೂಚನೆ ನೋಡ್ಕೊಳ್ಳಿ, ತಿನ್ನಬೇಕಾದ್ರೆ ಟಿ ವಿ ನೋಡೋದಾಗಲಿ, ಮೊಬೈಲ್ ನೋಡೋದಾಗಲಿ, ಪುಸ್ತಕ ಓದೋದಾಗಲಿ ಮಾಡಬೇಡಿ. ಕೆಳಗಡೆ ಕೂತ್ಕೊಂಡು ಪ್ಲೇಟನ್ನು ನೆಲದ ಮೇಲೆ ಇಟ್ಕೊಂಡು ಕೈಯಿಂದ ತಿನ್ನುವಂಥ ಅಭ್ಯಾಸ ಮಾಡಿ. ಇದಿಷ್ಟು ಮಾಡಿದರೆ ಯು ಕ್ಯಾನ್ ಟ್ರಸ್ಟ್ ಮೀ, 1 ವಾರ ಅಥವಾ ಮ್ಯಾಕ್ಸಿಮಮ್ 2 ವಾರದಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು 20-30% ನಿಮ್ಮ ಡಯಾಬಿಟಿಕ್ ಲೆವೆಲ್ ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ. ಅದು ಸಹಜವಾಗಿ. ಎಸ್.